ಹೋಲಿಯಾಗಿದ್ದಾರೆ ನೋಡಿ, ತುಂಬ ಸೀರಿಯಸ್ಸಾಗಿ ಪರಿಶುದ್ಧ ಥರ. ಅವ್ರು ನಂಬೋಕ್ಕಾಗಲ್ಲ. ಆದರೆ ಜಾಲಿಯಾಗಿ ಏನೋ ಒಂದು ಮಾತಾಡಿಕೊಂಡು ಸುಮ್ಮನೆ ಹೆಂಗೆ ಇರ್ತಾರೆ ನೋಡಿ, ಅವ್ರ ಹತ್ರ ನಿಜ ಇರುತ್ತೆ. ನಾನು ಒಂದನ್ನು ಮಾಡಿ ಎದುರು ನೋಡೋದು ದೇವ್ರ ಮೇಲೆ ಇಟ್ಟಿರುವಂಥ ನಂಬಿಕೆ. ನಾನು ಏನೂ ಮಾಡಿದೆ, ದೇವ್ರು ನನಗಾಗಿ ಎಲ್ಲ ಮಾಡಿದ್ದಾರೆ ಅಂತ ನಂಬ್ತೀನಿ ನೋಡಿದೆ, ಅದೇ ಸುವಾರ್ತೆ. ನಾನು ದೇವ್ರಿಗಾಗಿ ಏನು ಮಾಡ್ತೀನಿ ಅನ್ನೋದು ವೈರಾಗ್ಯ. ಜ್ಞಾನ ಅಂದರೆ ಏನು ಗೊತ್ತಾ? ದೇವ್ರು ನನಗಾಗಿ ಏನು ಮಾಡಿದ್ದಾರೆ ಅನ್ನೋದೇ ಜ್ಞಾನ. ಸೊ ಇವತ್ತು ಕ್ರಿಶ್ಚಿಯಾನಿಟಿ ವೈರಾಗ್ಯದಲ್ಲಿ ಆಪ್ರೇಟ್ ಆಗ್ತೈತೆ ಹೊರತು ದೇವ್ರು ನನಗಾಗಿ ಏನು ಮಾಡಿದ್ದಾರೆ ಅನ್ನೋ ಬುದ್ಧಿಯಲ್ಲಿ ಆಪ್ರೇಟ್ ಆಗ್ತಾ ಇಲ್ಲ. ಇಲ್ಲದೆ ನಾನೇನು ಮಾಡಲ್ಲ, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆ, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕು. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕು. ಓ ಎಂದೆಂದಿಗೂ ಎರಡು ಕೈಗಳೆತ್ತಿ ನಮ್ಮ ಪ್ರಸನ್ನತೆ ಬೇಕಪ್ಪ, ಹೆಚ್ಚಾದ ಪ್ರಸನ್ನತೆ ನಮಗೆ ಬೇಕಪ್ಪ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕು. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕು. ಓ ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಅವು ಕರಗುವವು, ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಅವು ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕು. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕು. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ. ನನ್ನ ಜೊತೆಗೆ ಸೇರಿ ಹಾಡು. Thank you Jesus. Hallelujah. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ. ಓ ಎಂದೆಂದಿಗೂ ಸ್ತುತಿಸಿ ಆಡುವೆನು ನಾ ದೇವಾ ನಿನ್ನ ನಾಮವನ್ನು, ದೇವಾ
ನಿನ್ನ ನಾಮವೇ ಉನ್ನತ ನಾಮವೇ. ಕೈಗಳನ್ನೆತ್ತಿ ಸ್ತುತಿಸಿ ಆಡುವೆನು ನಾ ದೇವಾ ನಿನ್ನ ನಾಮವನ್ನು. ದೇವಾ ನಿನ್ನ ನಾಮವೇ ಉನ್ನತ ನಾಮವೇ. ಸ್ತುತಿಸಿ ಸ್ತುತಿಸಿ ಆಡುವೆನು ನಾ ದೇವಾ ನಿನ್ನ ನಾಮವನ್ನು. ದೇವಾ ನಿನ್ನ ನಾಮವೇ ಉನ್ನತ ನಾಮವೇ. ಸ್ತುತಿಸಿ ಆಡುವೆನು ನಾ ದೇವಾ ನಿನ್ನ ನಾಮವನ್ನು. ದೇವಾ ನಿನ್ನ ನಾಮವೇ ಉನ್ನತ ನಾಮವೇ. ಯೇಸುವೇ ಯೇಸುವೇ ಯಜ್ಞದ ಕುರಿಮರಿ. ಎರಡು ಕೈಗಳನ್ನೆತ್ತಿ ಯೇಸುವೇ ಯೇಸುವೇ ಯಜ್ಞದ ಕುರಿಮರಿ. ನನ್ನ ಜೊತೆಗೆ ಸರಿ. ಯೇಸುವೇ ಯೇಸುವೇ ಯಜ್ಞದ ಕುರಿಮರಿ. ಯೇಸುವೇ ಯೇಸುವೇ ಯಜ್ಞದ ಕುರಿ ಮರಿಯೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಸತ್ಯವೇದದಲ್ಲಿ ಎಲ್ಲವೂ ನಮಗೆ ಬೇಕಾದಂಥ ಎಲ್ಲವೂ ಅಡಗಿದೆ. ಐ ಮೀನ್ ನಮ್ಮ ಜೀವನಕ್ಕೆ, ನಮ್ಮ ಲೈಫ್ಗೆ ಏನೇನೆಲ್ಲ ಬೇಕೋ ಎಲ್ಲ ಕಾರ್ಯವೂ ಅಡಗಿದೆ. ಸತ್ಯವೇದ ಈ ರೀತಿ ಹೇಳುತ್ತೆ. ದ ಬುಕ್ ಆಫ್ ಐಸಯ, ಏಷಯನಿಗೆ ಬರೆದ ಪುಸ್ತಕ 48ನೇ ಅಧ್ಯಾಯ 17ನೇ ವಾಕ್ಯ. ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ. ಸೊ ಬೋಧನೆ ಅಂದರೆ ಬರೇ ನಾವು ಸ್ಪಿರಿಚುವಲ್ ಆಗಿ ಹಾಗೆ ದೇವರ ಆತ್ಮದಲ್ಲಿ ತುಂಬಿಕೊಂಡು ಹಾಗೆ ಕೈ ತಟ್ಟೋದು ಹೇಗೆ, ಅನ್ಯ ಭಾಷೆ ಮಾತಾಡೋದು ಹೇಗೆ, ಅಲ್ಲೆಲ್ಲೂ ಆಡೋದು ಹೇಗೆ, ಅದು ಮಾತ್ರ ಅಲ್ಲ. ವೃದ್ಧಿ ಮಾರ್ಗ ಅಂದರೆ ಹೂ ಟೀಚಸ್ ಯು ಟು ಪ್ರಾಫಿಟ್. ಹೇಗೆ ನಮ್ಮ ಜೀವನದಲ್ಲಿ ಆದಾಯ ಹೊಂದ್ಕೊಳ್ಳೋದು, ಆಶೀರ್ವಾದವಾಗಿರೋದು, ಹೇಗೆ ಬೇರೊಬ್ಬರಿಗೆ ಪ್ರಯೋಜನವಾಗಿರೋದು, ನಮ್ಮ ಲೈಫ್ ಹೇಗೆ ಆಶೀರ್ವಾದವಾಗಿರುತ್ತೆ, ಎಲ್ಲನೂ ಕಲ್ತ್ಕೊಳ್ಳೋದೇ ಬೈಬಲ್. ನೋಡಿ, ಈಗ ನಾನು 10th ಸ್ಟ್ಯಾಂಡರ್ಡಲ್ಲಿ ಒಂದು ಬುಕ್ಕು ನಾನು ಓದ್ತಾ ಇದ್ದೀನಿ ಅಂದರೆ 10th ಸ್ಟ್ಯಾಂಡರ್ಡ್ಗೆ ಒಂದು ಬುಕ್ಕು, ಫಸ್ಟ್ ಇಯರ್ PUCಗೆ ಬೇರೆ ಬುಕ್ಕು, ಸೆಕೆಂಡ್ PUCಗೆ ಬೇರೆ ಬುಕ್ಕು ಅಲ್ವಾ, ಡಿಗ್ರಿಗೆ ಬೇರೆ ಬುಕ್ಕು. ಸೊ ಈಗ ನಾನೊಂದು 20 ವರ್ಷದಿಂದ ಓದ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಎಷ್ಟು ಬುಕ್ ಇರಬೇಕು? ಒಂದು 40-50 ಬುಕ್ ಆದರೂ ಓದಿರಬೇಕು. ಆದರೆ 20 ವರ್ಷದಿಂದ ಪ್ರಸಂಗ ಮಾಡ್ತಾಯಿದ್ದೀನಿ ಒಂದೇ ಬುಕ್ಕೆ. 20 ವರ್ಷದಿಂದ ಒಂದೇ ಬುಕ್ಕಿಂದ ಪ್ರಸಂಗ ಮಾಡ್ತಾಯಿದ್ದೀನಿ. ಇವತ್ತಿಂದ ಇನ್ನೂ 50 ವರ್ಷಕ್ಕೂ ಈ ಒಂದೇ ಬುಕ್ ಇಟ್ಕೊಂಡು ಪ್ರಸಂಗ ಮಾಡ್ಬೋದು. ಬಿಕಾಸ್ ದ ಹೋಲ್ ಸಿಲೆಬಸ್ ಈಸ್ ಇನ್ ಒನ್ ಬುಕ್. ಸರಿ, ಈಗ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಫೇತ್? ನಂಬಿಕೆಯ ರಹಸ್ಯ ಏನು ಅನ್ನೋದನ್ನು ಇವತ್ತು ನಾವು ನೋಡೋಣ. ಫಸ್ಟ್ ತಿಮೋಥಿ ಚಾಪ್ಟರ್ 3 ವರ್ಸ್ 9. 1 ತಿಮೋಥಿಯನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ. ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. ಶುದ್ಧ ಮನಸಾಕ್ಷಿಯಿಂದ, ಶುದ್ಧ ಮನಸಾಕ್ಷಿ. ಎಲ್ಲರೂ ಹೇಳಿ, ಯಾರಿಗೆ ನಂಬಿಕೆ ಬರೋದು ಗೊತ್ತಾ? ಶುದ್ಧ ಮನಸಾಕ್ಷಿ ಇರಬೇಕಂತ. ಈಗ ಯಾರಿಗೆ ಶುದ್ಧ ಮನಸಾಕ್ಷಿ ಇದೆ, ಈ ಮನಸಾಕ್ಷಿನ ಹೆಂಗೆ ಕಾಪಾಡ್ಕೊಳ್ಳೋದು, ಇದನ್ನೆಲ್ಲ ಸ್ವಲ್ಪ ನೋಡೋಣ. ಓಕೆ, ಸೊ ಶುದ್ಧ ಮನಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. ನೆಕ್ಸ್ಟ್, ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅವರ ಮೇಲೆ ಯಾರು ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರೇ ಉದ್ಯೋಗವನ್ನು ನಡೆಸಲಿ. ಓಕೆ, ಇಂಗ್ಲೀಷಲ್ಲಿ
ಇಂಗ್ಲೀಷಲ್ಲಿ ಓದಿ 3:9. Holding the mystery of the faith. ಓಕೆ, ನೋಡಿ ಇಂಗ್ಲೀಷಲ್ಲಿ ಹೇಳುತ್ತೆ ಮಿಸ್ಟ್ರಿ ಆಫ್ ಫೇತ್. ಮಿಸ್ಟ್ರಿ ಅಂದರೆ ರಹಸ್ಯ. ಸೊ ನಂಬಿಕೆಯ ರಹಸ್ಯ ಏನು ಅನ್ನೋದನ್ನು ನೋಡೋಣ. ಓಕೆ, ಹೋಲ್ಡಿಂಗ್ ದ ಮಿಸ್ಟ್ರಿ ಆಫ್ ಫೇತ್. ಸೊ ವಾಟ್ ಈಸ್ ದ ಮಿಸ್ಟ್ರಿ ಆಫ್ ಫೇತ್ ಈಸ್ ಪ್ಯೂರ್ ಕಾನ್ಷಿಯನ್ಸ್. ಶುದ್ಧ ಮನಸ್ಸಾಕ್ಷಿ ಇರೋರಿಗೆ ನಂಬಿಕೆ ಬರುತ್ತೆ. ನಾನು ಈ ರೀತಿ ಹೇಳ್ತೀನಿ ನೋಡಿ, ನಂಬಿಕೆ ಇರೋರೇ ತುಂಬ ಗ್ರೇಟಾಗಿ ಮಾತಾಡೋದು, ಚೆನ್ನಾಗಿ ಹಾಡಾಡೋದು, ಧೈರ್ಯವಾಗಿ ಮಾತಾಡೋದು, ಚೆನ್ನಾಗಿ ಕೈ ತಟ್ಟೋದು, ಪ್ರೇಯರ್ ಮಾಡೋದು, ಎಲ್ಲವನ್ನು ಧೈರ್ಯವಾಗಿ ಎದುರಿಸೋದಕ್ಕೆ ಅವ್ರು ರೆಡಿಯಾಗಿರ್ತಾರೆ. ಸೊ ಈ ನಂಬಿಕೆ ಹೆಂಗೆ ಬರುತ್ತೆ ಅಂದರೆ ಮನಸ್ಸಾಕ್ಷಿ ಕರೆಕ್ಟಾಗಿ ಇರಬೇಕು. ನೋಡಿ, ಇವಾಗ ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಇಬ್ಬರು ಜಗಳ ಆಡಿದ್ರೆ ಒಬ್ಬ ಹೇಳ್ತಾನೆ, ನೋಡಿ ಇದೆಲ್ಲ ನಾನು ಮಾತಾಡಬೇಡ, ನಾನು ಇದನ್ನು ಮಾಡಿಲ್ಲ ಅಂದರೆ ಮಾಡಿಲ್ಲ. ಅವನು ಇನ್ನೂ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡೋದು ಏನೋ ಗೊತ್ತಾ, ಅವ್ನ ಮನಸ್ಸಾಕ್ಷಿ ಶುದ್ಧವಾಗಿರೋದ್ರಿಂದ ಅವನು ಏನು ಮಾಡ್ತಾನೆ, ಇನ್ನೂ ಜೋರಾಗಿ ಮಾತಾಡ್ತಾನೆ. ಹೇಳ್ತಾನೆ, ನೋಡಿ ನನ್ನ ತಾಯಣ್ಣಗೆ ಹೇಳ್ತೀನಿ, ನೀನು ಯಾರನ್ನ ಬೇಕಾದ್ರೂ ಕರ್ಕೊಂಬ, ಎಷ್ಟು ಜನ ನಾನು ಕರ್ಕೊಂಬ, ನಾನು ಇದನ್ನೇ ಹೇಳಿದ್ದು, ಬೇರೆ ಯಾವುದು ಹೇಳಿಲ್ಲ ಅಂತ ಅವರಷ್ಟು ಕನ್ಫರ್ಮ್ ಆಗಿ ಮಾತಾಡೋದಕ್ಕೆ ಕಾರಣ ಏನಂದರೆ ಮನಸ್ಸಾಕ್ಷಿ, ಕಾನ್ಷಿಯನ್ಸ್. ಸೊ ಈ ಮನಸ್ಸಾಕ್ಷಿ ಕರೆಕ್ಟಿಗೆ ಇರೋರ ಹತ್ರನೇ ನಂಬಿಕೆನೂ ಬೆಳೆಯೋದು. ನಿನಗೆ ಮನಸ್ಸಾಕ್ಷಿ ಡ್ಯಾಮೇಜ್ ಆದರೆ ನಂಬಿಕೆ ಡ್ಯಾಮೇಜ್ ಆಗುತ್ತೆ. ಇವತ್ತು ನಾವು ದೊಡ್ಡ ದೊಡ್ಡ ಆಶೀರ್ವಾದ ನಮ್ಮ ಹತ್ರ ಬರುತ್ತೆ ಅನ್ನೋಷ್ಟು ನಂಬಿಕೆ ನಮ್ಮೊಳಗಡೆ ಇನ್ನೂ ಇಲ್ಲ. ದೊಡ್ಡ ಬ್ಲೆಸ್ಸಿಂಗ್ ಇವತ್ತು ಬರುತ್ತೆ ಅನ್ನೋ ನಂಬಿಕೆ ಎಷ್ಟು ಜನಕ್ಕೆ ಐತೆ? ಎಲ್ಲೋ ಒಂದು ಕಡೆ ಸ್ವಲ್ಪ ಜನ ಕೈ ಎತ್ಬೋದು. ಸ್ವಲ್ಪ ಜನಕ್ಕೆ ಹೆಂಗೆ ಗೊತ್ತಾ, ಪಾಸ್ಟರ್ ನಾನು ಇನ್ನೂ ರೆಡಿ ಆಗಬೇಕು, ನಾನು ಇನ್ನೂ ಪ್ರಿಪೇರ್ ಆಗಬೇಕು, ಇನ್ನೂ ನಾನು ಫಾಸ್ಟಿಂಗ್ ಎತ್ತಬೇಕು, ಇನ್ನೂ ನಾನು ಸರಿ ಹೋಗಿಲ್ಲ ಪಾಸ್ಟರ್, ನಾನು ಫುಲ್ ಸರಿ ಹೋಗ್ಬಿಟ್ರೆ ಬಂದೇ ಬರುತ್ತೆ ನನಗೆ ಗೊತ್ತು. ಆದರೆ ನೀವು ಯಾವತ್ತು ಸರಿ ಹೋಗೋದು, ಯಾವತ್ತು ನಿಮಗೆ ಬರೋದು? ಈ ಜನದಲ್ಲಿ ನಾವು ಸರಿ ಹೋಗಲ್ಲ ಅನ್ನೋದು ನಮಗೇನೆ ಚೆನ್ನಾಗಿ ಗೊತ್ತು. ಅದಕ್ಕೇ ನಾವು ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ದೇವರ ಹತ್ರ ಎದುರು ನೋಡದೇ ಇರುವಂಥ ಪರಿಸ್ಥಿತಿ. ನಾವು ಕೈ ತಟ್ತೀವಿ, ಆರಾಧನೆ ಮಾಡ್ತೀವಿ, ಚರ್ಚಿಗೆ ಬರ್ತೀವಿ, ಆದರೂ ವಿ ಡೋಂಟ್ ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್, ವಿ ಡೋಂಟ್ ಎಕ್ಸ್ಪೆಕ್ಟ್ ಬಿಗ್ ಥಿಂಗ್ಸ್ ಫ್ರಮ್ ಗಾಡ್, ಬಿಕಾಸ್ ಕಾನ್ಷಿಯನ್ಸ್, ಮನಸ್ಸಾಕ್ಷಿ ಎಲ್ಲೋ ಕ್ರ್ಯಾಕ್ ಆಗಿದೆ. ಇವತ್ತು ಅದನ್ನು ರೆಡಿ ಮಾಡಿಬಿಟ್ರೆ ನೋಡಿ, ಇವತ್ತು ನಿಮ್ಮ ಮನಸ್ಸಾಕ್ಷಿನ ರೆಡಿ ಮಾಡಿದ್ರೆ ಫೇತ್ ಆಪ್ರೇಟ್ ಆಗಿಬಿಡುತ್ತೆ. ಐ ಮೀನ್, ಸೊ ಇವತ್ತು ಫೌಂಡೇಶನ್ನ ರೆಡಿ ಮಾಡ್ತೀನಿ. ಎಷ್ಟು ಜನಕ್ಕೆ ಕೇಳೋಕ್ಕೆ ಆಸೆ ಇದೆ? ಪ್ರೈಸ್ ಲಾರ್ಡ್. ನೋಡಿ, ಇವತ್ತು ಸುಮ್ಮನೆ ಪ್ರೀಚಿಂಗಲ್ಲಿ ಭಯಪಡಬೇಡ, ದೇವರೆಲ್ಲ ಮಾಡ್ತಾರೆ, ಭಯಪಡಬೇಡ, ದೇವರೆಲ್ಲ ಮಾಡ್ತಾರೆ ಅಂತ ಪ್ರೀಚ್ ಮಾಡ್ತಾರೆ. ಭಯಪಡಬೇಡ ಭಯಪಡಬೇಡ ಅಂತಲೇ ಭಯ ಹಾಕಿಸ್ಬಿಡ್ತಾರೆ. ಹೆಂಗೆ ಎಲ್ಲ ಪ್ರೀಚಿಂಗು ಹೆಂಗಿದೆ, ಭಯಪಡಬೇಡ 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 ಅಂತ. ನೀನೇನಕ್ಕೆ ಭಯಪಡ್ತೀಯ? ನೀನು ಭಯಪಟ್ಟರೆ ಅಷ್ಟೇ ಅಂತ. ಸೊ ಭಯಪಡಬೇಡ ಅನ್ನೋದ್ರಲ್ಲೇ ಏನಿದೆ, ಭಯನೂ ಅಡಗಿದೆ. ಸೊ ಇವತ್ತು ಪ್ರೀಚಿಂಗ್ ಏನು ಮಾಡ್ತಾ ಇದ್ದಾನೆ, ಭಯಪಡಬೇಡ ಅಂತಲೇ ಭಯ ಎಕ್ಕಿಸ್ತಾವ್ರೆ. ಸೊ ನಿಜವಾದ ನಂಬಿಕೆ ಹೆಂಗೆ ಬರುತ್ತೆ ಅದನ್ನು ಇವತ್ತು ನಾವು ನೋಡೋಣ. ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನರಿಗೆ ಇವತ್ತು ನಾನು ಮಾತನಾಡುವಂಥ ಈ ವಾಕ್ಯ ಮುಟ್ಟುತ್ತೆ ಅನ್ನೋ ನಂಬಿಕೆ ನನಗಿದೆ. ಕೇಳೋ ನಿಮಗಿದೆಯಾ? ಸೊ ನಾವೇನು ಮಾಡ್ತೀವಿ, ಭಯಪಡಬೇಡ, ನೀನು ಇದು ಮಾಡಬೇಡ ಅಂತ ನಾವು ಹೇಳಿ ಪ್ರೀಚಿಂಗ್ ಫೌಂಡೇಶನ್ನ ಸರಿ ಮಾಡಿದೆ, ಅಸ್ಥಿವಾರನ ಸರಿ ಮಾಡಿದೆ. ಪ್ರೀಚಿಂಗ್ ಏನು ಮಾಡ್ತಾಯಿದ್ದೆ ಗೊತ್ತಾ? ಇವತ್ತು ನಮ್ಮ ಪ್ರಸಂಗಗಳು ಪ್ರೀಚಿಂಗ್ ಮೇಡ್ ಕ್ರಿಶ್ಚಿಯನ್ ಆ್ಯಕ್ಟರ್ಸ್. ಐ ಮೀನ್, ಪ್ರಸಂಗ ಏನು ಮಾಡಿದೆ ಗೊತ್ತಾ? ಎಲ್ಲ ಕ್ರೈಸ್ತರನ್ನು ಆ್ಯಕ್ಟಿಂಗ್ ಮಾಡೋ ಥರ ಮಾಡಿದೆ. ಹೆಂಗೆ? ಪರಿಶುದ್ಧ ಥರ, ಪರಿಶುದ್ಧ ಇಲ್ಲ. ಐ ಮೀನ್, ನಾನು ಭಯನೇ ಪಡಲ್ಲ ಅನ್ನೋ ಥರ, ಒಳಗಡೆ ಎಲ್ಲೋ ಒಂದು ಕಡೆ ಭಯ. ನೋಡಿ, ಯೇಸುವಿನ ನಾಮದಲ್ಲಿ ಎಲ್ಲ ಮಂತ್ರ ತಂತ್ರಗಳನ್ನ ಹೊಡ್ತಾ ಇರ್ತೀನಿ. 12 ಗಂಟೆ 1 ಗಂಟೆಗೆ ಎಲ್ಲೋ ಸೌಂಡ್ ಬಂದರೆ ಏನೋ ಸೌಂಡ್ ಬರ್ತಾಯಿದೆ. ನೀನು ಬೆಳಿಗ್ಗೆಯಿಂದ ಚರ್ಚಲ್ಲಿ ಕೂಗಾಡ್ತಾ ಇದ್ದೆ, ಸಿಂಹದ ಮೇಲೆ ಸರ್ಪದ ಮೇಲೆ ಅಂತೆಲ್ಲ ಹಾಡೆಲ್ಲ ಚೆನ್ನಾಗಿತ್ತು. ಮನೆಗೆ ಹೋದ ಅಂದರೆ ಚರ್ಚಲ್ಲಿ ಆ್ಯಕ್ಟಿಂಗ್ ಮಾಡ್ತೀವಿ ಹೊರತು ನಿಜವಾದ ಲೈಫಲ್ಲಿ ನಮಗೆ ಭಯ ಎಲ್ಲೋ ಒಂದು ಕಡೆ ಒಳಗಡೆ ಇದೆ. ಸೊ ಧೈರ್ಯ ಥರ ಮಾಡ್ತೀವಿ, ಧೈರ್ಯ ಇಲ್ಲ. ಪರಿಶುದ್ಧತೆ ಥರ ಇದೆ, ಪರಿಶುದ್ಧ ಇಲ್ಲ.
ಅರ್ಥ ಆಗ್ತದಲ್ಲ? ಸೊ ಇವತ್ತು ಪ್ರೀಚಿಂಗ್ ಏನು ಮಾಡಿದೆ ಅಂದರೆ ಎಲ್ಲರನ್ನೂ ನಾಟಕ ಮಾಡೋ ಥರ ಮಾಡಿದೆ. ಬಾಯಲ್ಲಿ ಅರಿಕೆ, ಇನ್ ದ ನೇಮ್ ಆಫ್ ಜೀಸಸ್ ಮನಿ ವಿಲ್ ಕಮ್, ಬ್ಲೆಸ್ಸಿಂಗ್ ವಿಲ್ ಕಮ್, ಐ ವಿಲ್ ಹ್ಯಾವ್ ಕಾರ್, ಐ ವಿಲ್ ಹ್ಯಾವ್ BMW. ಒಳಗಡೆ ಎಲ್ಲೋ ಒಂದು ಕಡೆ ಏನು ಅರಿಕೆ ಬಾಯಲ್ಲೈತೆ, ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇದೆಲ್ಲ ನಡೆದ್ರೂ ನಡಿಬೋದು, ಇಲ್ಲಾಂದ್ರೂ ಇಲ್ಲ. ಸೊ ವಿ ಆರ್ ಫೇಕಿಂಗ್. ಸೊ ನಮ್ಮ ಲೈಫ್, ಕ್ರಿಸ್ಟಿಯಾನಿಟಿ ಲೈಫ್ ಏನು ಮಾಡ್ತಾಯಿದೆ ಅಂದರೆ ಫೇಕಿಂಗಲ್ಲಿದೆ. ಸೊ ಎಲ್ಲರೂ ನಮ್ಮ ಪ್ರೀಚಿಂಗ್ ಏನು ಮಾಡಿದೆ ಅಂದರೆ ನಾಟಕ ಮಾಡೋ ಥರ ಮಾಡಿದೆ. ಸೊ ನಾವು ಪರಿಶುದ್ಧ ಥರ ಚರ್ಚಲ್ಲಿ ಹೋಲಿ ಥರ ಹೋಲಿ ಅನ್ನೋ ಥರ ಎದುರುಗಡೆ ಅಷ್ಟೇ, ಒಳಗಡೆ ಫುಲ್ ಖಾಲಿ. ಕರೆಕ್ಟಾ? ಒಳಗಡೆ ಫುಲ್ ಖಾಲಿ, ಮೇಲೆ ಮಾತ್ರ ಹೋಲಿ. ನೋಡಿ, ಈ ಹೋಲಿಯಾಗಿರೋರು ನಂಬೋದಕ್ಕಿಂತ ಜಾಲಿಯಾಗಿರೋರು ನಂಬಿಡ್ಬೋದು. ಈ ಹೋಲಿಯಾಗಿದ್ದ ನೋಡಿ, ತುಂಬ ಸೀರಿಯಸ್ಸಾಗಿ ಪರಿಶುದ್ಧ ಥರ, ಅವ್ರು ನಂಬೋಕ್ಕಾಗಲ್ಲ. ಆದರೆ ಜಾಲಿಯಾಗಿ ಏನೋ ಒಂದು ಮಾತಾಡ್ಕೊಂಡು ಸುಮ್ಮನೆ ಹೆಂಗೆ ಇರ್ತಾರೆ ನೋಡಿ, ಅವ್ರ ಹತ್ರ ನಿಜ ಇರುತ್ತೆ. ಸೊ ನಾವು ಎಲ್ಲನೂ ಫೇಕ್ ಮಾಡ್ತಾಯಿದ್ದೀವಿ ಹೊರತು ರಿಯಲ್ ಲೈಫಲ್ಲಿ, ನಮ್ಮ ಲೈಫಲ್ಲಿ ಏನಿಲ್ಲ ಇಲ್ಲ. ಸೊ ಇವತ್ತು ನಾನು ಸ್ವಲ್ಪ ಅಸ್ಥಿವಾರನ ಸರಿ ಮಾಡೋಕ್ಕೆ ನೋಡ್ತೀನಿ, ಅದರಲ್ಲೇ ನಿಮಗೆ ನಂಬಿಕೆಯೂ ಸರಿ ಹೋಗ್ಬಿಡುತ್ತೆ. ಈ ಕಾನ್ಷಿಯನ್ಸ್, ಮನಸ್ಸಾಕ್ಷಿ ಕರಪ್ಟ್ ಆಗಿರೋದ್ರಿಂದನೇ ನೋಡಿ ಲೈಫ್ ಸ್ಪ್ಯಾನು ಕಡಿಮೆ ಆಗ್ತಾ ಇರ್ತೈತೆ. ಇವಾಗ ಫಸ್ಟು ಮನುಷ್ಯರೆಲ್ಲ ಎಷ್ಟು ವರ್ಷ ಬದುಕಿದ್ರು ಗೊತ್ತಾ? 900 ವರ್ಷ, 945, 800 ವರ್ಷ, 700 ವರ್ಷ, ಹಂಗೆ ನೋಡ್ರೆ 600 ವರ್ಷ, ಆಮೇಲೆ 500 ವರ್ಷ, ಆಮೇಲೆ ಹಂಗೆ 300 ವರ್ಷ, ಆಮೇಲೆ ನೋಡಿ ಅಬ್ರಹಾಮ್ 175 years. ಸೊ ಹಂಗೆ ಕಡಿಮೆ ಬಂತು. ಆಮೇಲೆ ನೋಡಿದ್ರೆ ಲಾಸ್ಟಿಗೆ 10 commandments ಬಂತು ನೋಡಿ. 10 ಕಟ್ಟಳೆಗಳನ್ನು ಮೋಶೆ ಯಾವಾಗ ಕೊಡ್ತಾನೋ, ಮೋಶೆ ಕೊಟ್ಟಿದ್ದು, ಮೋಶೆ ಏನು ಹೇಳ್ತಾನೆ ಗೊತ್ತಾ? ಮನುಷ್ಯನ ಆಯುಷ್ ದಿನವು 70, ಬಲ ಹೆಚ್ಚಿದರೆ 80. 700ರಿಂದ ಬಂದು ಎಲ್ಲಿಗೆ ನಿಂತೈತಿ ಇವತ್ತು? 70, 80. ಈ 70 ದಾಟೋದೇ ತುಂಬ ಕಷ್ಟ. ಇವತ್ತು 70ಗೆ ಯಾರಿಗೂ ನಂಬಿಕೆ ಇಲ್ಲ. ಯಾಕೆ ಗೊತ್ತಾ? 15 ಪ್ಯಾಕಿಂಗ್ ರೆಡಿ ಮಾಡಿಬಿಡ್ತಾರೆ. ಒಬ್ರ ಹತ್ರ ಮಾತಾಡ್ತಾಯಿದ್ದೆ, ಅವ್ರು ಏನು ಹೇಳಿದ್ರು ಗೊತ್ತಾ? ಇನ್ನೇನು ಹೋಗೋ ಟೈಮ್ ಬಂತು ನೋಡಿ. ನನ್ನ ಅವ್ರ ಹತ್ರ ಒಂದು 10 ಸತಿ ಕೇಳ್ಬಿಟ್ಟಿದ್ದೀನಿ ಇದನ್ನು. ನಾನು ಹೇಳ್ದೆ ಹೋಗೋ ಟೈಮ್ ಬಂತು ಅಂತಲೇ 15 ವರ್ಷ ಓಡಿಸ್ಬಿಟ್ರ. ಒಂದು 15 ವರ್ಷದಿಂದ ಏನು ಹೇಳ್ತಾರೆ ಗೊತ್ತಾ? ಇನ್ನೇನಿದೆ, ಹೋಗೋ ಟೈಮ್ ಬಂತಲ್ವಾ. ಸೊ ಇವ್ರು ಯಾವಾಗಿಂದ ರೆಡಿ ಆಗ್ತಾರೆ ಗೊತ್ತಾ? ಒಂದು 50, 55ರಿಂದನೇ ರೆಡಿ ಆಗಿಬಿಡ್ತಾರೆ. ಸೊ 900 ವರ್ಷ, 800 ವರ್ಷ, 700 ವರ್ಷ, 600 ವರ್ಷದಿಂದ ಈಗ 50 years, ಲಾಸ್ಟ್ 50-55 yearsಗೆ ಬಂದ್ಬಿಟ್ಟಿದೆ ಇವಾಗ ಆಯುಷ್ ದಿನಗಳು. ಇವತ್ತೆಲ್ಲ 50 ರೀಚ್ ಆದ್ರೇ ದೊಡ್ಡದು, 60 ಟಚ್ ಮಾಡಿದ್ರೆ ಇನ್ನೂ ದೊಡ್ಡದು. 70ನಾ ಸತ್ತೋದ್ರ? 70ನಾ ಪರವಾಗಿಲ್ಲ ಬಿಡಿ, ಹೇಗೆ 70 ತೀರಿದ್ರೆ ಓಕೆ, ಪರವಾಗಿಲ್ವಂತೆ. ಸೊ ಯಾಕೆ ಇಷ್ಟು ಕಡಿಮೆ ಆಯಿತು ಗೊತ್ತಾ? ಯಾಕೆ ಗೊತ್ತಾ ಇದೆಲ್ಲ? ಆಫ್ಟರ್ ಲಾ ಕೇಮ್, ಧರ್ಮಶಾಸ್ತ್ರ ಬಂದ ಮೇಲೆ ಎಲ್ಲರ ಮನಸ್ಸಾಕ್ಷಿ ಕೆಟ್ಟೋಯ್ತು, ಒಡೆದೋಯ್ತು. ಏನಕ್ಕೆ ಅಂದರೆ ನಾವು ಬಾಳೋದಕ್ಕೆ ಯಾವ ಯೋಗ್ಯತೆಯೂ ನಮಗಿಲ್ಲ ಅನ್ನೋದು ಈ ಮನಸ್ಸಾಕ್ಷಿ ನಮಗೆ ಹೇಳ್ತಾ ಇರುತ್ತೆ. ಸೊ ನೀನು ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ನಿನಗೆ ಯಾವ ಅರ್ಹತೆಯೂ ಇಲ್ಲ. ದೇವ್ರು ನಿನ್ನನ್ನು ಆಶ್ವಾಸಲ್ಲ. ನೀನು ಎಷ್ಟೇ ಚರ್ಚ್ಗೆ ಹೋಗು, ನೀನೇನೇ ಪ್ರೇಯರ್ ಮಾಡು, ನಿನಗೆ ಒಳ್ಳೇದಾಗಲ್ಲ ಅಂತ ಬೈಬಲ್ ಹೇಳಲ್ಲ. ಯಾರು ಹೇಳೋದು ಗೊತ್ತಾ? ನಿನ್ನೊಳಗಡೆ ಇರೋ ನಿನ್ನ ಮನಸ್ಸಾಕ್ಷಿನೇ ನಿನ್ನ ಹತ್ರ ಮಾತಾಡ್ತಾ ಇರ್ತೈತೆ. ಎಲ್ಲರಿಗೂ ಬರುತ್ತೆ, ಯಾರಿಗೆ ಬರಲ್ಲ? ನಿನಗೆ ಮಾತ್ರ ಬರಲ್ಲ. ಇವಾಗ ನಾವು ಒಂದು ಎಕ್ಸಾಂಪಲ್ ನೋಡಿ. ಇವಾಗ ಮನಸ್ಸಾಕ್ಷಿ ಕರೆಕ್ಟ್ ಆಗಬೇಕು. ಮನಸ್ಸಾಕ್ಷಿ ಕರೆಕ್ಟ್ ಇಲ್ಲ ಅನ್ನೋದಕ್ಕೆ ಹೆಂಗೆ ಗೊತ್ತಾ? ಒಂದೇ ಒಂದು ಉದಾಹರಣೆ. ಇವಾಗ ಎಲ್ಲೋ ಒಂದು ಕಡೆ ಒಬ್ರಿಗೆ ದೆವ್ವ ಹಿಡಿದ್ಬಿಟ್ಟಿದೆ, ಡೀಮನ್ ಪೊಸೆಸ್ಡ್. ಇವಾಗ ಅವ್ರಿಗೆ ಪ್ರೇಯರ್ ಮಾಡೋಕ್ಕೆ ನಿಮ್ಮನ್ನು ಕರೀತಾ ಇದ್ದಾರೆ. ನೀವೇ ಹೋಗಿ ಪ್ರೇಯರ್ ಮಾಡಬೇಕು. ಎಷ್ಟು ಜನ ಧೈರ್ಯವಾಗಿ ಹೋಗಿ ಇನ್ ಜೀಸಸ್ ನೇಮ್, ಯೇಸು ನಾಮದಲ್ಲಿ ಸೈತಾನನೇ ಹೊರಗಡೆ ಬಾ ಅಂತ ಹೇಳ್ತೀರಾ? ಸರಿ, ಯಾಕೆ ಓಡಿಸಲ್ಲ? ಅದೇ ಹೇಳಿ ಹೋಗಿದ್ರೆ ಹೋಗಲಿ. ಯಾಕೆ ದೆವ್ವ ಓಡ್ಸೋಕೆ ಹೋಗಲ್ಲ? ನಂಬಿಕೆ ಸಾಲದು. ನೆಕ್ಸ್ಟು ಹೋಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡಿ, ನಾವು ಯಾಕೆ ಓಡ್ಸೋಕೆ ಹೋಗಲ್ಲ ಅಂದರೆ ದೆವ್ವಗಳಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರ್ತೈತೆ. ಇದೇ ಸರಿಯಾದ ಆನ್ಸರ್. ಒಂದು ಕಡೆ ದೆವ್ವ ಓಡ್ಸೋಕೆ ಹೋದಾಗ ಒಂದು ದೆವ್ವ ಹೇಳ್ತಂತೆ, ನೀನು ಮಾಡಿದ್ದಲ್ಲ ಹೇಳ ನಾನು. ನೀನು ಎಲ್ಲಿ ಓಟ್ ಬಂದೆ ಹೇಳ ನಾನು
ಅಂತ ಅವಾಗಿಲ್ಲ ಇಲ್ಲ ನೋ 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 ಇನ್ ಜೀಸಸ್ ನೇಮ್ ನೀನು ಇರೋ ಜಾಗದಲ್ಲಿ ಇರೋಂಟು ಹೊಲ್ಟೋದಂತೆ. ಯಾಗೊತ್ತಾ, ಇವ್ನು ಓಡ್ಸೋಕೆ ಹೋದರೆ ಇವ್ರ ಡೀಟೇಲೆಲ್ಲ ಯಾರು ಹೇಳೋದು, ಇವ್ನದು ಡೀಟೇಲೆಲ್ಲ ಓಡಿಸೋರು ಡೀಟೇಲೆಲ್ಲ ದೆವ್ವ ಹೇಳುತ್ತಂತೆ. ಅದಕ್ಕೇ ಸುಮ್ಮನೆ ಯಾಕೆ ಪ್ರಾಬ್ಲಮ್ಮು, ಎಲ್ಲ 4 ಜನ ನೋಡ್ತಾ ಇರ್ತಾರೆ ಬೇರೆ, ಅವ್ರ ಮುಂದೆ ಎಲ್ಲನೂ ಹೇಳ್ಬಿಟ್ರೆ ಇದೇ ಮೇಯ್ನ್ ರೀಸನ್ನು. ಯಾರು ಯಾರು ಏನು ಮಾಡಲ್ಲ, ದೆವ್ವಗಳನ್ನು ಓಡಿಸಲ್ಲ. ಸರಿ, ಓಕೆ, ರೈಟ್. ಇವಾಗ ನೋಡಿ, ದೆವ್ವ ಓಡ್ಸೋಕೆ ಹೋಗೋಕ್ಕಿಂತ ಮುಂಚೆ ದೆವ್ವ ಪ್ರಿಪೇರ್ ಆಗುತ್ತೋ ಇಲ್ವೋ, ಯಾರು ಗೊತ್ತಾ ಪ್ರಿಪೇರ್ ಆಗೋದು? ಈ ಓಡ್ಸೋಕೆ ಹೋಗ್ತಾರೆ ನೋಡಿ, ಅವರು ಅಷ್ಟು ದೇವರೇ ನನ್ನನ್ನು ಶುದ್ಧೀಕರಿಸಪ್ಪ, ನನ್ನ ಯೋಚನೆ ಎಲ್ಲ ಶುದ್ಧೀಕರಿಸು, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡಿ. ನೋಡಿ, ಅದು ಹೋಗುತ್ತೋ ಇಲ್ಲೋ, ಇವನು ಫುಲ್ಲಾಗಿ ರೆಡಿ ಆಗಿಬಿಟ್ಟೆ ಹೋಗೋದು. ಯಾಕೆ ಗೊತ್ತಾ, ಸ್ಟ್ರೈಟ್ ಗೆಟ್ ಔಟ್ ಇನ್ ಜೀಸಸ್ ನೇಮ್ ಅಂತ ಹೇಳೋಷ್ಟು ಮನಸ್ಸಾಕ್ಷಿ ಕರೆಕ್ಟ್ ಇಲ್ಲ. ಆಮ್ ಐ ರೈಟ್? ನಮ್ಮ ಮನಸ್ಸಾಕ್ಷಿ ದೆವ್ವಗಳನ್ನು ಓಡಿಸೋಷ್ಟು ಪರ್ಫೆಕ್ಟ್ ಆಗಿಲ್ಲ, ಪ್ಯೂರ್ ಇಲ್ಲ. ಅದಕ್ಕೇ ಹೇಳೋದು ನೋಡಿ, ಯಾವಾಗ ನಿದ್ದೆಲೆ ಆಯಿತು ಅನ್ನೋಷ್ಟು ಧೈರ್ಯ ನಮಗೆ ಬರಬೇಕು ಅಂದರೆ ಅದು ಬೇರೆ ಲೆವೆಲ್. ಅದಕ್ಕೆ ಕಾನ್ಷಿಯಸ್ ಮನಸ್ಸಾಕ್ಷಿ ಬೇರೆ ಲೆವೆಲಲ್ಲಿ ಇರಬೇಕು. ನಮ್ಮನ್ನು ನಾವು ರೆಡಿ ಮಾಡಿಕೊಂಡು, ನಮ್ಮನ್ನು ನಾವು ಸರಿಪಡಿಸ್ಕೊಂಡು, ನಮ್ಮ ಮನಸ್ಸಾಕ್ಷಿನ ಸರಿಪಡಿಸ್ಕೊಂಡ ಮೇಲೇ ನಾವು ದೆವ್ವನ ಓಡ್ಸೋಕೆ ಹೋಗೋದು. ಕರೆಕ್ಟಾ ಇಲ್ವಾ? ಅದೇ ರೀತಿಯೇ ನಮ್ಮ ಮನಸ್ಸಾಕ್ಷಿನ ಸರಿ ಮಾಡಿಕೊಂಡು ನಾವು ರೆಡಿಯಾಗಿ, ನಮ್ಮ ಮೈಂಡ್ ಸೆಟ್ಟೆಲ್ಲ ರೆಡಿಯಾಗಿ, ನಮ್ಮ ಪಾಪಗಳೆಲ್ಲ ಶುದ್ಧೀಕರಿಸಿದ ಮೇಲೆ ನಮಗೆ ಆಶೀರ್ವಾದನೂ ಬರೋದು. ಹೌದಾ ಇಲ್ವಾ? ಹೌದಾ ಇಲ್ವಾ? ಸೊ ನಾವು ರೆಡಿ ಆಗೋವ್ರಿಗೆ ಯಾವ್ದು ಬರಲ್ಲ, ಆಶೀರ್ವಾದ ಬರಲ್ಲ ಅನ್ನೋದೇ ಇವತ್ತಿನ ಪ್ರೀಚಿಂಗ್. ಅದೇ ನನಗೂ ನಿಮಗೂ ಇರೋ ಮೈಂಡ್ ಸೆಟ್ಟನ್ನು ಇವಾಗ ಸ್ವಲ್ಪ ಡಿವೇಟ್ ಮಾಡಿ ಹೇಳ್ತೀನಿ. ಯೇಸು ಸ್ವಾಮಿ ಪ್ರೀಚಿಂಗ್ ಏನು ಮಾಡಿದ್ರು ಅಂದರೆ, ಬನ್ನಿ ಓದೋಣ. ಮಾರ್ಕನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 1 ವರ್ಸ್ 15. ರಿಪೆಂಟ್ ಆ್ಯಂಡ್ ಬಿಲೀವ್ ಇನ್ ದ ಗಾಸ್ಪಲ್. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ. ದ ಟೈಮ್ ಈಸ್ ಫುಲ್ಫಿಲ್ಡ್ ಆ್ಯಂಡ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್. ರಿಪೆಂಟ್ ಆ್ಯಂಡ್ ಬಿಲೀವ್ ಇನ್ ದ ಗಾಸ್ಪಲ್. ದೇವ್ರನ್ನ ನಂಬೇಕಾ, ಸುವಾರ್ತೆಯನ್ನು ನಂಬೇಕಾ? ಬಿಲೀವ್ ಇನ್ ದ ಗಾಸ್ಪಲ್. ಬಿಲೀವ್ ಇನ್ ದ ಗಾಸ್ಪಲ್. ದೇವರನ್ನ ನಂಬಿರಿ ಅಂತ ಹೇಳಿರ್ಬೇಕಲ್ವಾ? ಈಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ಸೊ ನಾವು ದೇವರನ್ನ ನಂಬಕ್ಕೆ ಕರೆಯಲ್ಪಟ್ಟಿಲ್ಲ, ಸುವಾರ್ತೆಯನ್ನು ನಂಬೋದಕ್ಕೆ ಕರೆಯಲ್ಪಟ್ಟಿರೋದು. ಸೊ ಈ ಸುವಾರ್ತೆ ಏನು ಅಂತ ತಿಳ್ಕೊಳ್ಳೋದೇ ಗಾಸ್ಪಲ್. ಅದೇ ಪ್ರೀಚಿಂಗ್ ಬೇಕಾಗಿರೋದು. ವಾಟ್ ಈಸ್ ದಿಸ್ ಗಾಸ್ಪಲ್? ಸುವಾರ್ತೆ ಅಂದರೆ ಏನು? ಸೊ ನಾವು ದೇವ್ರನ್ನ ನಂಬೇಕಾ, ಗಾಸ್ಪಲ್ ನಂಬೇಕಾ? ನಾವು ದೇವ್ರನ್ನ ನಂಬೇಕಾ, ಸುವಾರ್ತೆಯನ್ನು ನಂಬೇಕಾ? ಯೇಸು ಸ್ವಾಮಿ ಹೇಳಿದ್ದು ಸುವಾರ್ತೆಯನ್ನು ನಂಬಿರಿ ಅಂತ. ಸೊ ನಾವು ಯೇಸು ಸ್ವಾಮಿ ನಂಬೇಕಾ, ಸುವಾರ್ತೆಯನ್ನು ನಂಬೇಕಾ? ಶುಡ್ ವಿ ಬಿಲೀವ್ ಆನ್ ಗಾಡ್ ಆರ್ ಆನ್ ದ ಗಾಸ್ಪಲ್? ಸುವಾರ್ತೆನೇ ದೇವರು. ಓಕೆ, ಈಗ ಯೇಸು ಸ್ವಾಮಿ ಪ್ರೀಚ್ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಯಾರು? ದೇವರು. ಸೊ ನನ್ನನ್ನು ನಂಬ್ರಿ ಅಂತ ತಾನೇ ಹೇಳಬೇಕು. ಯೇಸು ಸ್ವಾಮಿ ಹೇಳ್ತಾರೆ ಸುವಾರ್ತೆ ನಂಬ್ರಿ ಅಂತಾರೆ. ಸೊ ಈ ಗಾಸ್ಪಲಲ್ಲಿ ಏನೋ ಒಂದು ವಿಷಯ ಅಡಗಿದೆ. ಅದಕ್ಕೆ ದ ಬುಕ್ ಆಫ್ ರೋಮನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೋಮಾಪುರದವ್ರಿಗೆ ಬರೆದ ಪುಸ್ತಕ. ಆ ಬುಕ್ಕನ್ನು ನಾನು ಇವಾಗ ಒಂದು ಬೈಬಲ್ ಕಾಲೇಜಲ್ಲಿ ಟೀಚ್ ಮಾಡ್ತಾಯಿದ್ದೀನಿ ಎವ್ರಿ ಟ್ಯೂಸ್ಡೇ. ಅದು ಅನೇಕರಿಗೆ ಪ್ರಯೋಜನಕರವಾಗಿ ಆಶೀರ್ವಾದಕರವಾಗಿದೆ. ಪಾಸ್ಟರ್, ನೀವು ಬೈಬಲ್ ಕಾಲೇಜ್ ಟೀಚರ್ ಥರ ಮಾಡ್ತಾ ಇದ್ದೀರಾ ಅಂತ. ಸೊ ನನಗೇನೆ ತುಂಬ ಎಕ್ಸೈಟ್ಮೆಂಟು, ನನಗೇ ತುಂಬ ಸಂತೋಷ ಆಗ್ತಾಯಿದೆ. ದ ಬುಕ್ ಆಫ್ ರೋಮನ್ಸ್ ಟೀಚ್ ಮಾಡ್ತೀನಿ. 1ನೇ ವಾಕ್ಯದಲ್ಲೇ 3 ವಾರ ಪ್ರೀಚ್ ಮಾಡಿದ್ದೀನಿ. ರೋಮಾಪುರದವ್ರು ಬರೋ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ. ನೀವು ಎತ್ತದ ಬೇಡ, ಒಂದು ಆ ಒಂದೇ ಒಂದು ವಾಕ್ಯದಿಂದ 3 ವಾರದಿಂದ ಮಾತಾಡ್ತಾಯಿದ್ದೀನಿ. ಸೊ ಪ್ರೀಚಿಂಗ್ ಬೇರೆ, ಟೀಚಿಂಗ್ ಬೇರೆ. ನೋಡಿ, ಪ್ರೀಚಿಂಗ್ ಅಂದರೆ ಏನು ಗೊತ್ತಾ? ಪ್ರೇಯರ್ ಮಾಡಿ. ಟೀಚಿಂಗ್ ಅಂದರೆ ಏನು ಗೊತ್ತಾ? ಡಾಕ್ಟ್ರಿನ್, ಉಪದೇಶ ಅಂದರೆ ಏನು ಗೊತ್ತಾ? ಏನಕ್ಕೆ ಪ್ರೇಯರ್ ಮಾಡಬೇಕು, ಯಾಕೆ ಪ್ರೇಯರ್ ಮಾಡಬೇಕು, ಪ್ರೇಯರ್ ಮಾಡಿದ್ರೆ ಏನು, ಇದೆಲ್ಲ ಟೀಚಿಂಗ್. ಪ್ರೀಚಿಂಗ್ ದೇವ್ರಿಗೆ ಕೊಡಿ ಅಂತ. ಟೀಚಿಂಗ್ ಯಾಕೆ ಕೊಡಬೇಕು, ಏನಕ್ಕೆ ಕೊಡಬೇಕು, ಹೆಂಗೆ ಕೊಡಬೇಕು, ಟೀಚಿಂಗ್.
ಸೊ ನಮ್ಮ ಲೈಫನ್ನು ಕಟ್ಟೋದು ಯಾವುದು ಗೊತ್ತಾ? ಪ್ರೀಚಿಂಗ್ ಅಲ್ಲ, ಟೀಚಿಂಗ್. ಸೊ ನಮ್ಮ ಲೈಫು ಒಂದ್ರ ಮೇಲೆ ಒಂದು ಚೆನ್ನಾಗಿ ನಾವು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಬೇಕು, ನಾವು ಆನಂದವಾಗಿ ಆರೋಗ್ಯವಾಗಿ ಆಶೀರ್ವಾದವಾಗಿ ಇರಬೇಕು ಅಂತ ಪ್ರೀಚಿಂಗ್ ಕೆಲಸ ಮಾಡಲ್ಲ, ಟೀಚಿಂಗೇ ಕೆಲಸ ಮಾಡೋದು. ಸೊ ಟೀಚಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಟೀಚಿಂಗ್ ಕೇಳೋದು ತುಂಬ ಕಷ್ಟ. ಪ್ರೀಚಿಂಗ್ ಏನು ಗೊತ್ತಾ? ಇವತ್ತು ಸಾಯಂಕಾಲ ನಿನಗೊಂದು ಅದ್ಭುತ ನಡೀತೆ, ಆಮೇನ್ ಟೀಚಿಂಗ್, ಪ್ರೀಚಿಂಗ್ ಇದು. ನೆಕ್ಸ್ಟ್ ವೀಕ್ ಬರೋಷ್ಟರಲ್ಲಿ ನಿನಗೊಂದು ಅದ್ಭುತ ನಡೆದಿರ್ತೈತೆ, ಈಗ ಯೇಸುವಿನ ನಾಮದಲ್ಲಿ ಗುಣ ಆಗ್ತೀರಾ, ಎಲ್ಲರೂ ಕೈ ತಟ್ತಾರೆ, ವಾವ್. ಟೀಚಿಂಗ್ ಹೆಂಗೆ ಗೊತ್ತಾ? ರೋಮಾಪುರದವ್ರು ಬರೆದ ಪುಸ್ತಕ 1ನೇ ಅಧ್ಯಾಯ. ದೇವರು ಹಿಂಗೆ ಹೇಳಿದ ತಕ್ಷಣ ಕಷ್ಟ ಕೇಳೋಕ್ಕೆ, ಆದರೆ ಅದರಲ್ಲೇ ಇರೋದು ಗುಟ್ಟು. ಸ್ಕೂಲಲ್ಲೂ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ. ನೋಡಿ, ರಿಸಲ್ಟ್ ಬಂದಿದ್ದ ದಿವಸನೇ ನಾವು ಎಕ್ಸೈಟ್ಮೆಂಟಲ್ಲಿರೋ. ಪಾಸ್ ಆಗಿಬಿಟ್ರೆ ಏನು ಎಕ್ಸೈಟ್ಮೆಂಟು. ಕ್ಲಾಸಲ್ಲಿ ಟೀಚಿಂಗ್ ಮಾಡಿದ್ರೆ ಟೀಚರ್ ಮುಂದೆ ಕುಂತ್ಕೊಳ್ಳೋದಕ್ಕೆ ಕಷ್ಟ, ಆದರೆ ಪಾಸ್ ಆಗೋದು ಎಲ್ಲರಿಗೂ ಇಷ್ಟ. ಸೊ ಲೈಫಲ್ಲಿ ನಾವು ಪಾಸ್ ಆಗಬೇಕು ಅಂದರೆ ಟೀಚಿಂಗ್ ಕೇಳಿದ್ರೆ ಇನ್ನೂ ಸೂಪರಾಗಿರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಗಾಸ್ಪಲ್ ಆಫ್ ಗಾಡ್. ಸರಿ, ಈ 1ನೇ ವಾಕ್ಯ ಒಂದು ಸ್ವಲ್ಪ ಹೋಗೋಣ ಬನ್ನಿ. ದ ರೋಮನ್ಸ್ ಚಾಪ್ಟರ್ 1 verse 1. Paul called and separated to the gospel of God. ಯೇಸು ಕ್ರಿಸ್ತನ ದಾಸನು, ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು. ನೋಡಿ, ಪೌಲನ್ ಏನಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೆಂದರೆ ಸುವಾರ್ತೆಯನ್ನು ಸಾರುವುದಕ್ಕೆ. ಸೊ ಇಂಗ್ಲೀಷಲ್ಲಿ ಹೇಳುತ್ತೆ, ಪಾಲ್ called to be an apostle, separated to the gospel of God. What is the gospel of God? Another preaching. So what is the gospel? ಸುವಾರ್ತೆ ಅಂದರೆ ಏನು? ಅದೇ ಟೀಚಿಂಗ್. ಅದನ್ನೇ ನಾವು ತಿಳ್ಕೊಬೇಕು ಅನ್ನೋದು. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವ್ರನ್ನ ನಂಬೋದು ದೊಡ್ಡ ವಿಷಯ ಅಲ್ಲ, ಸುವಾರ್ತೆಯನ್ನು ನಂಬೋದೇ ದೊಡ್ಡ ವಿಷಯ. ಈ ರೀತಿ ಹೇಳ್ತೀನಿ, ಎಲ್ಲ ರಿಲಿಜಿಯನ್ನು, ಎಲ್ಲ ಮತದವರು ದೇವ್ರನ್ನ ನಂಬ್ತಾರೆ, ಕ್ರೈಸ್ತರು ಮಾತ್ರನೇ ಸುವಾರ್ತೆಯನ್ನು ನಂಬ್ತಾರೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀನಿ ನೋಡಿ. ಎಲ್ಲ ಜಾತಿ ಧರ್ಮದವರು ದೇವ್ರನ್ನ ನಂಬ್ತಾರೆ, ಅವ್ರವ್ರಿಗೆ ಒಂದೊಂದು ದೇವರಿದೆ. ಆ ಥರ ನಮಗೂ ಒಬ್ಬರು ದೇವರಿದ್ದಾರೆ. ಸೊ ನಾನು ಒಂದನ್ನು ಮಾಡಿ ಎದುರು ನೋಡೋದು ದೇವ್ರ ಮೇಲೆ ಇಟ್ಟಿರುವಂಥ ನಂಬಿಕೆ. ನಾನು ಏನೂ ಮಾಡಿದೆ, ದೇವ್ರು ನನಗಾಗಿ ಎಲ್ಲ ಮಾಡಿದ್ದಾರೆ ಅಂತ ನಂಬ್ತೀನಿ ನೋಡಿದೆ, ಅದೇ ಸುವಾರ್ತೆ. ಸರಿ, ಈ ಫೇತ್ ನಮ್ಮೊಳಗಡೆ ಅಪ್ಗ್ರೇಡ್ ಆಗಬೇಕು. ಫೇತ್ ನಮಗೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಮನಸ್ಸಾಕ್ಷಿ ಕರೆಕ್ಟಾಗಿರಬೇಕು. ಸರಿ, ಓಕೆ, ಹಂಗೆ ಹೋಗೋಣ ಬನ್ನಿ. 1 ತಿಮೋತಿಯನಿಗೆ ಬರೋ ಪುಸ್ತಕ 1ನೇ ಅಧ್ಯಾಯ 18-19 ಬೇಗ. ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿಕೊ. ಅಷ್ಟೇ. ನಂಬಿಕೆಯನ್ನು ಯಾವುದ್ರಲ್ಲಿ ಇಟ್ಕೊಬೇಕಂತೆ? ಒಳ್ಳೆ ಮನಸ್ಸಾಕ್ಷಿ ಇದ್ದರೆ ಮಾತ್ರನೇ ನಿನಗೆ ನಂಬಿಕೆ ಇಟ್ಕೊಳ್ಳೋಕ್ಕಾಗೋದು. ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಹಡಗು ಒಡೆದೋದ್ರೆ ನೀರೊಳಗಡೆ ಹೋಗುತ್ತಾ? ಹೋಗಲ್ಲ. ಅದೇ ರೀತಿಯೇ ಮನಸ್ಸಾಕ್ಷಿ ಇಲ್ಲ ಅಂದರೆ ನಿನ್ನ ನಂಬಿಕೆ ಎಂಬ ಬೋಟಲ್ಲಿ ಹೋಗೋಕ್ಕಾಗಲ್ಲ. ಸೊ ಮನಸ್ಸಾಕ್ಷಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೆಲವರು ಒಂದು ತಪ್ಪು ಮಾಡಿದ ತಕ್ಷಣ ಹೇಳ್ತಾರೆ ನೋಡಿ, ಸ್ವಲ್ಪನೂ ಮನಸ್ಸಾಕ್ಷಿನೇ ಇಲ್ವಾ? ಸೊ ಲೋಕದವ್ರಿಗೂ ಇದೆ ಮನಸ್ಸಾಕ್ಷಿ, ಚರ್ಚಿಗೆ ಬರದೇ ಇರೋನಿಗೂ ಮನಸ್ಸಾಕ್ಷಿ ಇದೆ, ಚರ್ಚ್ ಒಳಗಡೆ ಇರೋನಿಗೂ ಮನಸ್ಸಾಕ್ಷಿ ಇದೆ. ಸೊ ಆ ಮನಸ್ಸಾಕ್ಷಿಗೆ ಏನು, ಚರ್ಚ್ ಒಳಗಡೆ ಇರೋರಿಗೆ ಮನಸ್ಸಾಕ್ಷಿ ಏನು ಅನ್ನೋದೇ ಇವತ್ತು ನಾವು ನೋಡೋಣ. ಸೊ ಪೌಲನು ತಿಮೋತಿಯನಿಗೆ ಹೇಳ್ತಾನೆ, ಏನು ಮಾಡ? ಸೊ ನಂಬಿಕೆನ ಇಟ್ಕೊಬೇಕಂದ್ರೆ ಯಾವುದನ್ನ ಇಟ್ಕೊಬೇಕು? ಮನಸ್ಸಾಕ್ಷಿನ ಇಟ್ಕೊಬೇಕು. ಇವಾಗ ಯೇಸು ಸ್ವಾಮಿ ಏನು ಹೇಳಿದ್ರು ಅಂದರೆ, ನೀನು ಕಾಣಿಕೆ ಹಾಕೋದಕ್ಕಿಂತ ಮುಂಚೆ ಏನು ಮಾಡಬೇಕಂತೆ? ಫಸ್ಟು ಕಾಣಿಕೆ ಕೊಡೋದಕ್ಕಿಂತ ಮುಂಚೆ ಏನು ಮಾಡು? ಕಾಣಿಕೆನಲ್ಲಿ ಇಟ್ಬಿಟ್ಟು ಹೋಗಿ ಸರಿ ಮಾಡ್ಕೊಂಬಾ. ಏನಕ್ಕೆ ಹೇಳಿದ್ರು ಅದನ್ನು? ಸೊ ನೀನು ಹೋಗಿ ಅವನ ಹತ್ರ, ನಿಮ್ಮ ತಮ್ಮನ ಹತ್ರ ಸರಿ ಮಾಡ್ಕೊ, ನಿಮ್ಮ ಅಣ್ಣನ ಹತ್ರ ಸರಿ ಮಾಡ್ಕೊ ಅಂತ ಹೇಳೋದು ಏನಕ್ಕೆ ಅಂದರೆ, ನಾನು ನಿನ್ನ ಪ್ರೇಯರ್ ಕೇಳಲ್ಲ, ನೀನು ಹೋಗಿ ಸರಿ ಹೋಗು ಅಂತ ಹೇಳೋಕ್ಕಿಲ್ಲ. ದೇವ್ರು ಅದನ್ನು ಹೇಳ್ತಾ ಇಲ್ಲ. ನೀನು ಮಾತಾಡ್ಬಿಟ್ರೆ ನಿನಗೆ ಫೇತ್ ಸ್ಟ್ರಾಂಗ್ ಆಗಿಬಿಡ್ತೈತಪ್ಪ. ನಿನಗೆ ನೀನು ಸರಿ ಮಾಡ್ಕೊ ಹೋಗಿ. ನೋಡಿ, ಒಬ್ರ ಹತ್ರ ಹೋಗಿ ಸಾರಿ ಅಂತ ಕೇಳೋದು ನಾವೇನು ಅನ್ಕೊತೀವಿ ಗೊತ್ತಾ? ತುಂಬ ಕೆಳಕ್ಕೆ ಹೋಗ್ಬಿಡ್ತೀವಿ ಅಂತ ಅರ್ಥ. ನೋ 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 ನೀನು ಸಾರಿ ಕೇಳೋದ್ರಿಂದ ಅವ್ನು ದೊಡ್ಡವನಾಗಲ್ಲ, ಸಾರಿ ಕೇಳೋರೇ ದೊಡ್ಡವರಾಗೋದು. ಓ ಮೈ ಗಾಡ್.
ನೀನು ಹಿಂಗೆ ಮಖ ತಿರ್ಸ್ಕೊಂಡು ಹೋಗ್ಬಿಟ್ರೆ ನೀನು ದೊಡ್ಡ ಸಾಧನೆ ಮಾಡ್ದಂಗೆ ನಿನಗೆ ನೆನಪು. ಆದರೆ ಯುವರ್ ಬೋಟ್ ಈಸ್ ಸಿಂಕಿಂಗ್, ಯುವರ್ ಬೋಟ್ ಈಸ್ ಸಿಂಕಿಂಗ್, ಯುವರ್ ಬೋಟ್ ಈಸ್ ಸಿಂಕಿಂಗ್. ಪ್ರೈಸ್ ದಿ ಲಾರ್ಡ್. ಒಬ್ಬರು ಅವರೇ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಆದರೆ ನೀನು ಒಬ್ರ ಹತ್ರ ಮಾತಾಡಲ್ಲ ಅನ್ನೋ ವೈರಾಗ್ಯದಲ್ಲಿ ನೀನಿರಬಾರ್ದು. ನನ್ನ ಹತ್ರ ಯಾರು ಬಂದು ಮಾತಾಡಿದ್ರು ನೋ ಪ್ರಾಬ್ಲಮ್, ಐ ವಿಲ್ ಟಾಕ್ ಟು ದೆಮ್. ಇದುವರೆಗೂ ನನ್ನ ಹತ್ರ ಮಾತಾಡ್ಸೋಕ್ಕೆ ಬಂದವ್ರನ್ನ ನಾನು ಅಂತ ಮುಖ ತಿರ್ಸಿದ್ದು ನನಗೆ ಜ್ಞಾಪನ ಇರೋಂಗೆ ಇದುವರೆಗೂ ಇಲ್ಲ, ಇದಕ್ಕೆ ಮೇಲೂ ಇಲ್ಲ ಅನ್ನಿಸ್ತೈತೆ. ಅವರೇ ವಾಲಂಟ್ರಿಗೆ ಮಾತಾಡೋಕ್ಕೆ ಬರ್ತಾ ಇದ್ದಾರೆ ಅಂದ್ರೂ ಐ ಆಮ್ ರಿಜೆಕ್ಟಿಂಗ್ ಮೀನ್ಸ್ ಮೈ ಬೋಟ್ ಈಸ್ ಸಿಂಕಿಂಗ್. ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಆದರೆ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಹತ್ರ ಯಾರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ವೋ ನೋ ಪ್ರಾಬ್ಲಮ್, ಆದರೆ ನನ್ನೊಳಗಡೆ ಯಾವ ವೈರಾಗ್ಯನೂ ಇರಬಾರ್ದು. ಸೊ ದೇವ್ರು ಏನು ಹೇಳ್ತಾರೆ ಅಂದರೆ, ನೀನು ಪ್ರೇಯರ್ ಮಾಡೋಕ್ಕಿಂತ ಮುಂಚೆ ನಿನಗೆ ಯಾರ ಮೇಲಾದರೂ ಕಹಿ ಇದ್ದರೆ ಸರಿ ಮಾಡ್ಕೊ. ಅಂದರೆ ನಾನು ನಿನ್ನನ್ನು ಹಾಗೆ ಮಾಡ್ತೀನಿ, ನಾನು ನಿನ್ನ ಪ್ರೇಯರ್ ಕೇಳಲ್ಲ ಅಂತಲ್ಲ, ನೀನು ಸ್ಟ್ರಾಂಗ್ ಆಗ್ತೀಯ ಆವಾಗ. ನೋಡಿ, ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ವೆನ್ ಯು ಪ್ರೇ ಅರ್ಲಿ ಇನ್ ದ ಮಾರ್ನಿಂಗ್, ನೀವು ಒಂದು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡಿಬಿಡ್ತೀರ ಅಂತ ಇಟ್ಕೊಳ್ಳಿ. ಅವತ್ತಲ್ಲೇ ಆ್ಯಕ್ಷನ್ ಹೆಂಗಿರುತ್ತೆ ನಿಮಗೆ? ಪ್ರೇಯರ್ ಮಾಡಿಬಿಟ್ಟು ಡೇ ಸ್ಟಾರ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಕ್ವೈಟ್ ಟೈಮು, ಪ್ರೇಯರ್ ಟೈಮು, ಬೈಬಲ್ ರೀಡಿಂಗ್ ಎಲ್ಲ ಮುಗೀತು. ಹೌ ಯು ವಿಲ್ ಸ್ಟಾರ್ಟ್ ದ ಡೇ? ಫುಲ್ ಜೋಶ್, ಯು ಡೋಂಟ್ ಕೇರ್ ಫಾರ್ ಎನಿಥಿಂಗ್. ಏನು ಪ್ರೇಯರು, ಏನು ಹಾಡೆಲ್ಲ ತಾನಾಗಿ ಬರ್ತೈತೆ, ಯು ವಿಲ್ ಬಿ ಫ್ಲೈಯಿಂಗ್ ಇನ್ ಹೆವೆನ್. ಏನಾಯಿತು ಇವತ್ತು ಹೊಸದಾಗಿ? ನೀನು ಪ್ರೇಯರ್ ಮಾಡಿ ನಿನ್ನ ಮನಸಾಕ್ಷಿನ ಸ್ಟ್ರಾಂಗ್ ಮಾಡ್ಕೊಂಡಿದ್ಯಾ. ಸೊ ವೆನ್ ಯು ಪ್ರೇ ಯು ವಿಲ್ ಬಿಕಮ್ ಸ್ಟ್ರಾಂಗ್. ಸೊ ಪ್ರಾರ್ಥನೆ ಮಾಡೋರೆಲ್ಲನೂ ಮನಸಾಕ್ಷಿನ ಕ್ಲಿಯರಾಗಿ ಇಟ್ಕೊಂಡಿರೋರು ಅಂತ ಅರ್ಥ. ಎಲ್ಲರೊಂದಿಗೆ ಸಮಾಧಾನವಾಗಿ ಇರೋಕ್ಕಾಗಲ್ಲ. ಕೆಲವ್ರ ಹತ್ರ ನೋಡಿ ಯಾವಾಗಾದ್ರೂ ಮಾತಾಡ್ಕೊಳ್ಳಿ ಅಂತಾರೆ. ನೀವೇ ಟ್ರೈ ಮಾಡಿದ್ರು ಅವ್ರೇನು ಮಾಡ್ತಾರೆ, ಅಂತಾರೆ. ಅಂಥವ್ರ ಹತ್ರ ಏನು ಮಾಡೋಕ್ಕಾಗುತ್ತೆ? ನನಗೇನೋ ಇಷ್ಟ ಮಾತಾಡೋಕ್ಕೆ, ನಿನಗೆ ಇಷ್ಟ ಇಲ್ವೇ, ನಾನೇನು ಮಾಡೋದು? ಆದ್ರೂ ಸ್ವಲ್ಪ ಟ್ರೈ ಮಾಡು ಅಂತ ಬೈಬಲ್ ಹೇಳುತ್ತೆ. ಎಲ್ಲರೂ ಹೇಳಿ, ಸ್ವಲ್ಪ ಟ್ರೈ ಮಾಡು ಅಂತ. ನಾವು ಎಲ್ಲರೊಂದಿಗೆ ಸಮಾಧಾನವಾಗಿರೋದಕ್ಕೆ ಟ್ರೈ ಮಾಡೋಣ. ಯಾರು ತಪ್ಪು ಎತ್ತಿ ತೋರಿಸೋರ ಥರ ನಾವು ಇರಬಾರ್ದು. ಇವನು ಸರಿ ಇಲ್ಲ, ಅವನು ಸರಿ ಇಲ್ಲ ಅಂತ ಹೇಳ್ತಾ ಇದ್ರೆ ನಾವು ಸರಿ ಇಲ್ಲದೆ ಹೋಗ್ಬಿಡ್ತೀವಿ. ಎಷ್ಟು ನಮ್ಮ ಕೈಲಿ ಪ್ರೀತಿ ಕೊಡೋಕ್ಕಾಗುತ್ತೋ ಪ್ರೀತಿ ಕೊಡೋಣ, ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೋ ಒಳ್ಳೇದು ಮಾಡೋಣ, ಚೆನ್ನಾಗಿರೋಣ. ಪ್ರೈಸ್ ದಿ ಲಾರ್ಡ್. ಏನಂತೀರಾ? ಇದೆಲ್ಲ ನೀವು ಮಾಡಿದ್ರೆ ನಿಮ್ಮೊಳಗಡೆ ನಂಬಿಕೆ ಸ್ಟ್ರಾಂಗ್ ಆಗಿಬಿಡುತ್ತೆ. ಓ ಮೈ ಗಾಡ್. ಓಕೆ, ಈಗ ಮನಸಾಕ್ಷಿ ಹೆಂಗೆಲ್ಲ ಕ್ರ್ಯಾಕ್ ಆಗುತ್ತೆ ಅಂತ ನಾವು ನೋಡೋಣ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 17 ವರ್ಸ್ 1. 1 ಅರಸುಗಳ ಬರೆದ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯ. ಇವನ್ ಇಂಟ್ರೊಡಕ್ಷನ್ ಏನು ಗೊತ್ತಾ? ಇವೊಂದು ಇಂಟ್ರೊಡಕ್ಷನ್ನೇ. ತಿಷ್ಬಿಯನಾದ, ನೋಡಿ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯಾ ಎಂಬವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ. ಯಾರು ಸೇವೆ ಮಾಡೋನಂತೀವನು? ನಾನು ಸನ್ನಿಧಿ ಸೇವೆ ಮಾಡ್ತಿರೋ. ಇಂಗ್ಲೀಷಲ್ಲಿ ನೋಡಿ, ಆ್ಯಸ್ ದ ಲಾರ್ಡ್ ಗಾಡ್ ಆಫ್ ಇಸ್ರೇಲ್ ಲಿವ್ಸ್ ಬಿಫೋರ್ ಹೋಮ್ ಐ ಸ್ಟ್ಯಾಂಡ್. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಬಿಫೋರ್ ಹೋಮ್ ಐ ಸ್ಟ್ಯಾಂಡ್. Always the people who stands before the presence of God, they will talk boldly. They will walk boldly. Amen. They will not fear for anything. Oh my God. ಈ ಆ್ಯಟಿಟ್ಯೂಡೇ ಎಲಿಯನಿಗಿದ್ದು. ಓಕೆನಾ? ಸರಿ, ನೆಕ್ಸ್ಟ್ 19ನೇ ಅಧ್ಯಾಯ 2ನೇ ವಾಕ್ಯ. ಈಗ ಇದ್ರ ಮುಂದೆ ಏನು ನಡೀತು ಅನ್ನೋ ಸ್ಟೋರಿ ಬೇಗ ಹೇಳ್ಬಿಡ್ತೀನಿ, ಓದೋದು ಬೇಡ. ನೋಡಿ, 400 ಪ್ರಾಫಿಟ್ಸ್, ಬಾಳನ ಪ್ರವಾದಿಗಳನ್ನು ಇವನೇನು ಮಾಡ್ತಾನೆ, ಎಲ್ಲರನ್ನೂ ಕೊಂದಾಕ್ಬಿಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅಲ್ಲೆಲ್ಲ ಕಟ್ಟಿಗೆ ಎಲ್ಲ ರೆಡಿ ಮಾಡಿ ಒಂದು ಬಲಿಯಲ್ಲಿ ಇಡ್ತಾರೆ, ಬೆಂಕಿ ಬರಲಿ ಅಂತಾರೆ. ಅವ್ರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಗಾಡ್ತಾರೆ, ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಕೂಗಾಡ್ತಾರೆ. ಇಲಿಯನ್ ಅವ್ರನ್ನ ಗೇಲಿ ಮಾಡ್ತಾನೆ. ಎಲ್ಲೋ ಹೋಗಿರ್ಬೋದು, ನಿಮ್ಮ ದೇವ್ರು ಎಲ್ಲಾದರೂ ವಾಕಿಂಗ್ ಹೋಗಿರ್ಬೋದು. ಒರಿಜಿನಲ್ ಟ್ರಾನ್ಸ್ಲೇಷನ್ ಹೇಳುತ್ತೆ ನಿಮ್ಮ ದೇವ್ರು ಎಲ್ಲಾದರೂ ವಾಶ್ರೂಮ್ಗೆ ಹೋಗಿರ್ಬೋದು. ಆ್ಯಕ್ಚುಲಿ ಅದು
ಎಲ್ಲ ವಾಕಿಂಗ್ ಹೋಗಿರ್ಬೋದು, ಇನ್ನೂ ಸ್ವಲ್ಪ ಕೂಗ್ರಿ ಅಂತ ಇವ್ರು ತಮ್ಮನ್ನೇ ಕಿತ್ಕೊಂಡು ಹರ್ಕೊಂಡು ಏನೇನೋ ಮಾಡಿದ್ರು. ಬೆಳಿಗ್ಗೆಯಿಂದ ಕೂಗಾಡ್ದು ಬರಲಿಲ್ಲ, ಇವನು ನಗಾಡ್ಕೊಂಡು ಸ್ಟೈಲಾಗಿ ಇನ್ನೂ ಸ್ವಲ್ಪ ಕೂಗಾಡಿ ನಿಮ್ಮ ದೇವ್ರಿಗೆ ಏನಾದರೂ ಮಲಗಿರ್ಬೇಕೇನೋ, ಈ ಥರ ಎಲ್ಲ ಗೇಲಿ ಮಾಡ್ಕೊಂಡು ಕುಂತಾನೆ ನೋಡಿ. ಯಾಕೆ ಇಷ್ಟು ಆ್ಯಟಿಟ್ಯೂಡ್ ಏನಿಗೆ ಅಂದರೆ ದ ಮ್ಯಾನ್ ಹೂ ಸ್ಟ್ಯಾಂಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಓ ಮೈ ಗಾಡ್. ಸೊ ಇವನೇನು ಮಾಡ್ತಾನೆ, 400 ಪ್ರವಾದಿಗಳನ್ನು ಕೊಂದಾಕ್ಬಿಡ್ತಾನೆ. ಈಗ ಈ ವಿಷಯ ಬಂದ್ಬಿಟ್ಟು ಆಹಾಬನ ಹೆಂಡತಿಗೆ ಜೆಜಬೇಲಿಗೆ ಹೋಗಿ ವಿಷಯ ಮುಟ್ಟುತ್ತೆ. ಈಗ ಇವಳು ಇದನ್ನು ಕೇಳಿದ ತಕ್ಷಣ ಒಂದು ಮೆಸೇಜನ್ನು ಕಳಿಸ್ತಾಳೆ, ಎಲಿಯನ್ಗೆ ಒಂದು ಮೆಸೇಜ್ ಕಳಿಸ್ತಾಳೆ. ಆ ಮೆಸೇಜೇ ಇವನ್ನ ಸ್ವಯಂ ಅಂತ ಮಾಡಿಬಿಟ್ಟಿದ್ದು. ಈಗ ಆ ವಾಕ್ಯನೇ 2ನೇ ವಾಕ್ಯ. ಕಮ್ ಲೆಟ್ಸ್ ರೀಡ್ ವರ್ಸ್ 2. ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ನೆಕ್ಸ್ಟ್ ನೋಡಿ, ಚೆನ್ನಾಗಿ ಗಮನಿಸಿ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಸರಿ, ಇವನು ಯಾಕೆ ಸಾಕಾಯಿತು ಅಂತ ಹೇಳ್ತಾನೆ? ದೇವರೇ ಸತ್ತೋಗ್ಬೇಕು ಅಂತ ಹೇಳ್ತಾನೆ. ಹೇಳಿ ನೋಡೋಣ. ನೋಡಿ, ಈಸಿ ಆನ್ಸರ್. ಟೇಕ್ ಅವೇ ಮೈ ಲೈಫ್ ಫಾರ್ ಐ ಆಮ್ ನೋ ಬೆಟರ್ ದನ್ ಮೈ ಫಾದರ್ಸ್. ಏನು ಹೇಳ್ತಾನೆ ಅವನು? ಎಲ್ಲಿಗೆ ಬಂದು ಕನ್ಕ್ಲೂಷನ್ ಮಾಡ್ತಾನೆ? ಐ ಆಮ್ ನೋ ಬೆಟರ್ ದ್ಯಾನ್ ಮೈ ಫಾದರ್ಸ್. ಕನ್ನಡದಲ್ಲಿ ಹೇಳುತ್ತೆ, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ. ತಮಿಳಲ್ಲಿ ಅದು ಒಂದೇ ಒಂದು ಸ್ಟೇಟ್ಮೆಂಟ್ ಅಷ್ಟೇ. ಇದು ಬಂದ್ಬಿಟ್ರೆ ಸತ್ತೋಗ್ತೀರಾ. ಏನು ಬಂದ್ಬಿಟ್ರೆ, ನಾವು ಒಳ್ಳೆಯವರಲ್ಲ ಅಂತ ಮನಸಾಕ್ಷಿ ನಮ್ಗೆ ಹೇಳ್ಬಿಟ್ರೆ ಇಟ್ಸ್ ಎನಫ್ ಅಂದ್ಬಿಡ್ತೀವಿ. ಯಾವತ್ತೂ ನಮ್ಮ ಒಳಗಡೆ ಒಂದು ಕಾನ್ಷಿಯನ್ಸ್ ಹೆಂಗಿರ್ಬೇಕು ಮನಸಾಕ್ಷಿ ಅಂದರೆ, ಐ ಆಮ್ ಗುಡ್, ಐ ಆಮ್ ಬೆಟರ್. ಏಮೇ? ಸೊ ಇವನು ಹೇಳಿ ಸ್ಟೇಟ್ಮೆಂಟ್ ಏನು ಗೊತ್ತಾ? ಫಾರ್ ಐ ಆಮ್ ನೋ ಬೆಟರ್ ದ್ಯಾನ್ ಮೈ ಫಾದರ್ಸ್. ಸೊ ಇದೇ ಇವನ್ನ ಬಂದ್ಬಿಟ್ಟು ಇದು ಎಲ್ಲೋ ಒಂದು ಕಡೆ ಇವನ್ನ ಒಳಗಡೆ ಅವಾಗ ತಾಗಿದೆ. ಅಂದರೆ ನಾನು ಮೋಸೆ ಥರ ಇಲ್ಲ, ನಾನು ಅವ್ರ ಥರ ಇಲ್ಲ, ನಾನು ಏನೋ ಮಾಡಿದ್ದೀನಿ. ಈ ಮನಸ್ಸಾಕ್ಷಿನೇ ಇವನ್ನ ಅಲ್ಲಿಂದ ದೂರ ಕರ್ಕೊಂಬಂದ್ಬಿಡ್ತು, ನಿಲ್ಲಿಸ್ಬಿಡ್ತು. ನೋಡಿ, ಇವಾಗ ಸಾಯ್ಬೇಕು ಅಂತ ಹೇಳ್ತಾನೆ. ಯಾಕೆ ಗೊತ್ತಾ? ಇಸ್ ಕಾನ್ಷಿಯಸ್ ವಾಸ್ ಕರಪ್ಟೆಡ್. ಅವ್ನ ಮನಸ್ಸಾಕ್ಷಿ ಕೆಟ್ಟೋಯ್ತು, ಒಳ್ಳೆಯವನಲ್ಲ ಅನ್ನೋದು. ನಾನೇನು ಹೇಳ್ತೀನಿ ಅಂದರೆ, ಯಾರಾದರೂ ನಾವು ಒಳ್ಳೆಯವರಲ್ಲ, ನಾವು ಪಾಪಿಗಳು ಅನ್ನೋ ಕಾನ್ಸೆಪ್ಟ್ ಇದ್ದರೆ ಯು ಕಾಂಟ್ ಪ್ರೇ, ಯು ಕಾಂಟ್ ವರ್ಷಿಪ್ ಗಾಡ್. ಅದಕ್ಕೆ ನಾನು ಹೇಳೋದು, ಯಾವಾಗ ನಾವು ಪಾಪಿ, ನಾನು ಸರಿ ಇಲ್ಲ ದೇವರೇ ನಾನು ಪಾಪಿ, ಯಾರೆಲ್ಲ ಪಾಪಿನ ಪ್ರೇಯರ್ ಮಾಡ್ತಾರೋ ಅವ್ರದ್ದು ಪ್ರಾರ್ಥನೆ ಎಲ್ಲ ವೇಸ್ಟ್. ಯಾರೆಲ್ಲ ಐ ಆಮ್ ರೈಚಸ್ ಅಂತ ಹೇಳ್ತಾರೋ ಅವ್ರ ಪ್ರಾರ್ಥನೆಯೇ ಬೆಸ್ಟ್. ಗಾಸ್ಪಲ್ ಅಂದರೆ ಇವಾಗ ಬನ್ನಿ ಇದರಲ್ಲಿ ಸೇರಿಸಿ, ಗಾಸ್ಪಲ್ನ ಇವಾಗ ಇದ್ರೊಳಗಡೆ ಸೇರಿಸಿ. ನೀವು ಮಾಡಿದ ಪುಣ್ಯದಿಂದ ಅಲ್ಲ ದೇವರು ನಿನ್ನನ್ನು ಆಶ್ವಸಿಸೋದು. ಗಾಸ್ಪಲ್ ಅಂದರೆ ಸುವಾರ್ತೆ. ದೇವರು ಮಾಡಿದ ಪುಣ್ಯದಿಂದ ನೀನು ಆಶ್ವಸಿಸಲ್ಪಡ್ತಾ ಇದೆಯಾ ಅನ್ನೋದೇ ಗಾಸ್ಪಲ್. ಓ ಮೈ ಗಾಡ್. ಇದಕ್ಕೇನೆ ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ನಂಬೇಡ್ರಿ. ಯಾವುದನ್ನು ನಂಬ್ರಿ? ನನ್ನ ನಂಬೇಡ್ರಿ ಅಂತ ಹೇಳಿಲ್ಲ, ಮನೆ ತಿರುಗಿರಿ, ಸುವಾರ್ತೆಯನ್ನು ನಂಬ್ರಿ ಅಂತ ಹೇಳಿದ್ರು. ಸುವಾರ್ತೆನ ಯಾಕೆ ನಂಬಕ್ಕೆ ಹೇಳಿದ್ರು ಅಂದರೆ, ಗಾಸ್ಪಲ್ ಮೀನ್ಸ್ ದೇವರು ನಿನಗಾಗಿ ಮಾಡಿ ಮುಗಿಸಿದ್ರು ಅನ್ನೋದೇ ಗಾಸ್ಪಲ್. ಈ ಗಾಸ್ಪಲ್ನ ಪ್ರೀಚ್ ಮಾಡೋದಕ್ಕೆ ಇವತ್ತು ಚರ್ಚ್ಗಳಿಲ್ಲ, ಇವತ್ತು ಪ್ರೀಚರ್ಸ್ ಇಲ್ಲ. ಇವತ್ತು ಎಲ್ಲರೂ ಏನು ಪ್ರೀಚ್ ಮಾಡ್ತಾರೆ ಅಂದರೆ, ನೀನೇನು ಮಾಡಬೇಕು, ನೀನಿನ್ನೂ ಸರಿ ಹೋಗ್ಬೇಕು, ನೀನು ಅದನ್ನು ಮಾಡು, ಇದನ್ನು ಮಾಡು. ನಮಗೆ ಕೊಡೋ ಕೆಲಸ ಸಾಕಾಯ್ತಪ್ಪ. ಎಲಿಯನ್ ಥರ ನಾವು ಇವಾಗ ಹೆಂಗಿದ್ದೀವಿ ಚರ್ಚಲ್ಲಿ ಅಂದರೆ, ಇಟ್ಸ್ ಎನಫ್, ಪರಲೋಕಕ್ಕೆ ಹೋದರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ನೋಡಿ, ಇವನು ಇನ್ನೊಂದು ಹೇಳ್ತಾನೆ, ವರ್ಸ್ 10, 10ನೇ ವಾಕ್ಯ. ಆಸಕ್ತನಾಗಿರು, ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ. ಎಲ್ಲರೂ ಹೇಳಿ ಆಸಕ್ತನಾಗಿದೆ. ಎಲ್ಲರೂ ಹೇಳಿ ಆಸಕ್ತನಾಗಿದ್ದೇನೆ. ಇದನ್ನು ಕಟ್ ಆಫ್ ಮಾಡಿಬಿಡೋಣ, ಇದು ಮಾತ್ರ ಇಟ್ಕೊಳ್ಳೋಣ. ಝೀಲ್, ಎಂಥೂಸಿಯಾಸಮ್, ಝೀಲ್. ನೋಡಿ, ಎಲಿಯನ್ ಹೆಂಗಿದ್ನಂತೆ? ಈ ರೀತಿ ಹೇಳ್ತೀನಿ, ವೈರಾಗ್ಯನ ಮಾತಾಡೋರು ಎಲ್ಲರೂ ನಾವೆಲ್ಲ ಒಳ್ಳೆಯವರು ಇಲ್ಲ ಅನ್ನೋ ಸ್ಥಾನಕ್ಕೆ ಬರ್ತಾರೆ. ಅದಕ್ಕೇ ತುಂಬ ಒಬ್ಬರು ವೈರಾಗ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಸೂಪರಾಗಿ ಮಾತಾಡ್ತಾ ಇದ್ದಾರೆ ಅಂತ ಆಮೇನಂತ ಕೈ ತಟ್ಟಬಾರ್ದು. ವೈರಾಗ್ಯ ಬೇರೆ, ಸುವಾರ್ತೆ ಬೇರೆ.
ಇಲ್ಲಿ ವೈರಾಗ್ಯ ಬೇಕಾಗಿಲ್ಲ, ನಮಗೆ ಜ್ಞಾನ ಬೇಕು. ದೇವ್ರು ನನಗಾಗಿ ಏನು ಮಾಡಿ, ನನ್ನ ವೈರಾಗ್ಯ ಅಂದರೆ ನೋಡಿ, ನಾನು ದೇವ್ರಿಗಾಗಿ ಏನು ಮಾಡ್ತೀನಿ ಅನ್ನೋದು ವೈರಾಗ್ಯ. ಜ್ಞಾನ ಅಂದರೆ ಏನು ಗೊತ್ತಾ, ದೇವ್ರು ನನಗಾಗಿ ಏನು ಮಾಡಿದ್ದಾರೆ ಅನ್ನೋದೇ ಜ್ಞಾನ. ಸೊ ಇವತ್ತು ಕ್ರಿಶ್ಚಿಯಾನಿಟಿ ವೈರಾಗ್ಯದಲ್ಲಿ ಆಪ್ರೇಟ್ ಆಗ್ತೈತೆ ಹೊರತು ದೇವ್ರು ನನಗಾಗಿ ಏನು ಮಾಡಿದ್ದಾರೆ ಅನ್ನೋ ಬುದ್ಧಿಯಲ್ಲಿ ಆಪ್ರೇಟ್ ಆಗ್ತಾ ಇಲ್ಲ. ಸೊ ಇವತ್ತೆಲ್ಲ ಕ್ರಿಶ್ಚಿಯನ್ಸಲ್ಲೂ ನೋಡಿ ವೈರಾಗ್ಯ ಇದೆ. ಎಷ್ಟೊತ್ತು ಮೊಣಕಾಲಲ್ಲಿ ನಿಲ್ಲಬೇಕು, ಯಾವ ಬಟ್ಟೆ ಹಾಕಬೇಕು, ನಾವು ಚಪ್ಪಲಿ ಹಾಕ್ಬೇಕಾ ಹಾಕ್ಬಾರ್ದಾ, ನಾವು ಎಷ್ಟು ಫಾಸ್ಟಿಂಗ್ ತೊಗೊಬೇಕು, ಎಷ್ಟು ಅನ್ಯ ಭಾಷೆ ಮಾತಾಡಬೇಕು, ಹೆಂಗೆಲ್ಲ ವೈರಾಗ್ಯವಾಗಿರಬೇಕು, ಈ ರೀತಿ ವೈರಾಗ್ಯನ ಚರ್ಚ್ ಕಳಿಸ್ಕೊಡ್ತಾ ಇದೆ ಹೊರತು ನಾನೇನು ಮಾಡಬೇಕು ಅಂತ ಇವತ್ತು ಪ್ರೀಚರ್ ಹೇಳ್ಕೊಡ್ತಾ ಇದ್ದಾರೆ ಹೊರತು ದೇವ್ರು ನನಗಾಗಿ ಏನು ಮಾಡಿದ್ದಾರೆ ಅಂತ ಹೇಳ್ಕೊಡೋದಕ್ಕೆ ಇವತ್ತು ಯಾರೂ ಇಲ್ಲ. ಥ್ಯಾಂಕ್ ಗಾಡ್ ಫಾರ್ ಎಲ್ರೋಯಿ ಚರ್ಚ್. ಇಲ್ಲಿಂದ ನೆಕ್ಸ್ಟ್ ಜನ್ರೇಷನ್ ಅಲ್ಲ, ನೆಕ್ಸ್ಟು ದೇವ್ರು ನನಗಾಗಿ ಏನು ಮಾಡಿದ್ರು ಅಂತ. ನಾನು ದೇವ್ರಿಗಾಗಿ ಒಂದು ಮಾಡೋದಲ್ಲಪ್ಪ, ದೇವ್ರು ನನಗಾಗಿ ಏನು ಮಾಡಿದ್ರು ಅದೇ ಸತ್ಯ, ಅದೇ ಗಾಸ್ಪಲ್, ಅದೇ ಸುವಾರ್ತೆ. ಸೊ ಇವತ್ತು ನಾನೇನು ದೇವ್ರಿಗಾಗಿ ಮಾಡ್ತೀನಿ ಅನ್ನೋದಕ್ಕಿಂತ ದೇವ್ರು ನನಗಾಗಿ ಎಲ್ಲ ಮಾಡಿದ್ರು ಅಂತ ಅರ್ಥ ಮಾಡಿಕೊಂಡ್ರೆ ಆವಾಗ ನಾವು ದೇವ್ರಿಗಾಗಿ ಮಾಡ್ತೀವಿ ನೋಡ್ದೆ, ಅದು ಬೇರೆ ಸ್ಟೈಲಲ್ಲಿರುತ್ತೆ. ಅವಾಗ ಕೊಡೋದು ಬೇರೆ ಸ್ಟೈಲಲ್ಲಿರುತ್ತೆ, ಅವಾಗ ಹಾಡು ಬೇರೆ ಸ್ಟೈಲಲ್ಲಿರುತ್ತೆ, ಅವಾಗ ಆರಾಧನೆ ಬೇರೆ ಸ್ಟೈಲಲ್ಲಿರುತ್ತೆ, ಅವಾಗ ಗಿವಿಂಗೇ ಬೇರೆ ಸ್ಟೈಲಲ್ಲಿರುತ್ತೆ. ವಾವ್, ಕೊಡಿ, ಕೊಟ್ಟಿಲ್ಲ ಅಂದರೆ ಅಷ್ಟೇ, ಇಷ್ಟು ಕೊಡಿ ಅಷ್ಟು ಕೊಡಿ, ಅದೆಲ್ಲ ಆ ಥರ ನಾವು ಇಷ್ಟು ಕೊಡಿ ಅಷ್ಟು ಕೊಡಿ, ಕೊಡಲೇಬೇಕು, ಬರಲೇಬೇಕು, ನೀನು ಎದ್ದೊಳ್ಳೇಬೇಕು, ಪ್ರಾರ್ಥನೆ ಮಾಡಲೇಬೇಕು ಅನ್ನೋರು ಎಲ್ಲಿ ತೊಗೊಂಡು ಹೋಗ್ಬಿಡ್ತಾರೆ ಗೊತ್ತಾ, ನೀನು ಲಾಸ್ಟಿಗೆ ಸಾಯಲೇಬೇಕು ಅಂದ್ಬಿಡ್ತಾರೆ. ರೈಟ್. ಈಗ ಎಲಿಯನ ಹತ್ರ ಏನಿತ್ತು, ವೈರಾಗ್ಯ ಆಯಿತು. ಸೊ ವೈರಾಗ್ಯದಲ್ಲಿ ಏನು ಬಂದು ಮಿಕ್ಸ್ ಆಗೋಯ್ತು, ನಾನು ಒಳ್ಳೆಯವನಲ್ಲ ಅಂತ ಬಂದಿದ್ದ ತಕ್ಷಣ ಏನು ಬಂದ್ಬಿಡ್ತು, ಭಯ ಬಂದ್ಬಿಡ್ತು. ಭಯ ಬಂದಿದ್ದ ತಕ್ಷಣ ಏನು ಬಂದ್ಬಿಡ್ತು, ನಾನು ಸಾಯಬೇಕು, ಸಾಕಪ್ಪ ಎತ್ಕೊಂಬಿಡು. ಸೊ ಇವತ್ತು ನಾವೆಲ್ಲ ಬೇಗಪ್ಪ, ಸಾಕಪ್ಪ, ಅಯ್ಯೋ ಕುಯ್ಯೋ ಪುಯ್ಯೋ ಅನ್ನೋದು ಕಾರಣ ಏನಂದರೆ ಮನಸಾಕ್ಷಿಯಲ್ಲಿ ಎಲ್ಲೋ ಒಂದು ಕಡೆ ನಾವು ಒಳ್ಳೆಯವರಿಲ್ಲ ಅನ್ನೋದು ಮನಸ್ಸಲ್ಲಿ ಇದೆ. ಸೊ ಇವತ್ತು ಮನಸಾಕ್ಷಿನ ಸರಿ ಮಾಡಿ ಬಿಲ್ಡಿಂಗ್ ಕಟ್ಬೋದು. ಮೀನ್ ಸರಿ, ಇದು ಒಂದೇ ಒಂದು ವಾಕ್ಯ ಓದ್ಬಿಟ್ಟು ಮುಗಿಸ್ಬಿಡೋಣ. ರೈಟ್, ಓಕೆ. ನಮ್ಮ ಮನಸಾಕ್ಷಿ ಇವಾಗ ನಮ್ಮ ಮನಸಾಕ್ಷಿ ಹೆಂಗೆ ಕ್ಲಿಯರ್ ಆಗಿದೆ. ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 1-2. Hebrews chapter 10 verse 1-2. By the same sacrifices repeated endlessly year after year make perfect those who draw near to worship. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಸ್ಯಾಕ್ರಿಫೈಸ್ ಕೊಡ್ತಾನೇ ಇದ್ರು, ಪರ್ಫೆಕ್ಟ್ ಆಗೇ ಇಲ್ಲ. ರಿಪೀಟೆಡ್ಲಿ ನಡೀತಾನೆ ಇತ್ತು, ಯಾರೂ ಪರ್ಫೆಕ್ಟ್ ಆಗೇ ಇಲ್ಲ. ನೆಕ್ಸ್ಟ್ ವರ್ಸ್ 2. ಯಾಕೆಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಓ ಮೈ ಗಾಡ್, ಇದಕ್ಕೆ ಮೇಲೆ ನಿನ್ನ ಮನಸಾಕ್ಷಿ ನಾನು ಸರಿ ಇಲ್ಲ ಅನ್ನೋದೇ ನಿನಗೆ ಬರಬಾರ್ದಂತೆ. ನೋಡಿ, ದೇವ್ರ ವಾಕ್ಯ ಹೇಳುತ್ತೆ, ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಯಾಕೆಂದರೆ ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಇಂಗ್ಲೀಷಲ್ಲಿ ನೋಡಿ. For then would they not have ceased to be offered? ಇವಾಗ ಸ್ಯಾಕ್ರಿಫೈಸ್ ಆಫರಿಂಗ್ ಎಲ್ಲ ನಿಂತೋಯ್ತು, ಬಲಿ ಕೊಡೋದೆಲ್ಲ ನಿಂತೋಯ್ತು. ಸ್ಟಾಪ್. ವೈ? For the worshippers once purified would have had no more consciousness of sins. ಎಲ್ಲರೂ ಹೇಳಿ, ನೋ ಮೋರ್ ಕಾನ್ಷಿಯಸ್ನೆಸ್ ಆಫ್ ಸಿನ್ಸ್. ಮನಸ್ಸಾಕ್ಷಿಯಲ್ಲಿ ಇನ್ನು ಮೇಲೆ ನಾನು ಪಾಪಿ ಅನ್ನೋದು ನಿನಗೆ ಬರಲೇಬಾರ್ದು. ಯಾಕೆ ಅಂದರೆ ಯೇಸು ಕ್ರಿಸ್ತನ ರಕ್ತ ನಿನ್ನನ್ನು ಶುದ್ಧಿ ಮಾಡಿದೆ. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓ ಮೈ ಗಾಡ್. ನೋಡಿ, ಇದ್ರ ವಿವರಣೆ ಇಲ್ಲೂ ಇದೆ. 9:14 9:14 9:14. How much more shall the blood of Christ, who through the eternal Spirit offered himself without spot to God, cleanse your conscience. ಹೇಳಿ, ಬ್ಲಡ್ ಯಾವುದನ್ನು ಶುದ್ಧ ಮಾಡೋದು ಹೇಳಿ? ಎಲ್ಲರೂ ಹೇಳ್ತಾರಲ್ಲ, ನನ್ನನ್ನು ತೊಳೀಪ ಅಂತ. ಎಲ್ಲಿ ತೊಳಿತಾರೆ? ಬ್ಲಡ್ ಎಲ್ಲಿ ವಾಶ್ ಆಗೋದು? ಎಲ್ಲರೂ ಹೇಳ್ತಾರೆ, ಲಾರ್ಡ್ ವಾಶ್ ಮೀ ಥ್ರೂ ಯುವರ್ ಬ್ಲಡ್, ಲಾರ್ಡ್ ವಾಶ್ ಮೀ. ದೇವರೇ, ನಿನ್ನ ರಕ್ತದಿಂದ ನನ್ನ ರಕ್ತದಿಂದ ನಿನ್ನನ್ನು ತೊಳೆಯಲ್ಲ, ನಿನ್ನ ಮನಸಾಕ್ಷಿನ ತೊಳೆಯೋದು. ಓ ಮೈ ಗಾಡ್.
ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚೆಚ್ಚಾಗಿ ನಮ್ಮ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಸೊ ಯಾವುದನ್ನ ಯೇಸು ಕ್ರಿಸ್ತನ ರಕ್ತ ಶುದ್ಧೀಕಾರ ಮಾಡುತ್ತೆ? ಎಲ್ಲರೂ ಹೇಳಿ. ಬ್ಲಡ್ ನಮ್ಮನ್ನು ಕ್ಲೀನ್ ಮಾಡಲ್ಲ, ಕಾನ್ಷಿಯಸ್ನೆಸ್ನೇ ಕ್ಲೀನ್ ಮಾಡೋದು. ಸೊ ಯೇಸು ಕ್ರಿಸ್ತನ ರಕ್ತ ಯಾವುದನ್ನು ಶುದ್ಧೀಕರಿಸುತ್ತೆ? ನಿನ್ನನ್ನಲ್ಲ. ಯಾಕಂದರೆ ನಿನ್ನೇನು ಯಾವುದ್ರಲ್ಲಿ ಕ್ಲೀನ್ ಮಾಡಿದ್ರು ನೀವು ಕ್ಲೀನ್ ಆಗಲ್ಲ. ಇದಕ್ಕೆ ಪಿಯರ್ಸ್ ಸೋಪು, ರೆಕ್ಸೋನಾ, ಲಕ್ಸು ಇದೇ ಬೇಕು. ಐ ಆಮ್ ವಾಶ್ಡ್ ಬೈ ದ ಬ್ಲಡ್ ಅಂದರೆ ನಾನು ಯೇಸುವಿನ ರಕ್ತದಲ್ಲೇ ಸ್ನಾನ ಮಾಡಿದ್ದೀನಿ, ನನ್ನನ್ನು ತೊಳೆದಿದ್ದಾರೆ, ನಾನು ಇನ್ಮೇಲೆ ಸ್ನಾನ ಮಾಡಲ್ಲ ಅಂದರೆ ಪಕ್ಕದಲ್ಲಿ ಯಾರು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇಲ್ಲಿ ಕ್ಲೀನ್ ಆಗಬೇಕಾಗಿರೋದು, ನಿನ್ನ ಶರೀರ ಕ್ಲೀನ್ ಆಗಬೇಕಾಗಿರೋದು ಸೋಪಲ್ಲಿ, ನಿನ್ನ ಮನಸ್ಸಾಕ್ಷಿ ಕ್ಲೀನ್ ಆಗಬೇಕಾಗಿರೋದು ರಕ್ತದಲ್ಲಿ. ಸೊ ಯೇಸು ಕ್ರಿಸ್ತನ ರಕ್ತ ಯಾವ್ದು ತೊಳೆದಿದೆ ಅಂದರೆ ನಿನ್ನ ಮನಸ್ಸಾಕ್ಷಿನ ತೊಳೆದಿದೆ. ಯಾರ ಮನಸ್ಸಾಕ್ಷಿ ರಕ್ತದಲ್ಲಿ ತೊಳೆಯಲ್ಪಟ್ಟಿದೆಯೋ ಅವರ ನಂಬಿಕೆ ಹೆಚ್ಚಾಗುತ್ತೆ. ಸೊ ಯಾವಾಗಲೂ ದೇವ್ರ ಮುಂದೆ ಹೋಗ್ಬೇಕಾದ್ರೆ ನಾನು ಪಾಪಿ, ನಾನು ಸರಿ ಇಲ್ಲ, ನಾನು ವೇಸ್ಟು, ನಾನು ಏನಕ್ಕೂ ಬರಲ್ಲ, ಐ ಆಮ್ ನಥಿಂಗ್, ಐ ಆಮ್ ನಾಟ್ ಪರ್ಫೆಕ್ಟ್ ಅನ್ನೋದನ್ನು ಪ್ರೇಯರ್ ಮಾಡಬಾರ್ದು. ವಿ ಆರ್ ಮೇಡ್ ರೈಚಸ್ ಥ್ರೂ ದ ಬ್ಲಡ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ರಕ್ತವು ನನ್ನನ್ನು ಶುದ್ಧಿ ಮಾಡಿದೆ. ಯೇಸು ಕ್ರಿಸ್ತನ ರಕ್ತವು ನನ್ನ ಪಾಪವನ್ನೆಲ್ಲ ತೊಳೆದಿದೆ. ಯೇಸುವಿನ ರಕ್ತವು, ಓ ಮೈ ಗಾಡ್, ಆಮೆನ್. ಸೊ ಸತ್ಯವೇದ ಹೇಳುತ್ತೆ ಓಕೆ, consciousness. Okay, just think how much more the blood of Christ will purify our consciousness. So blood of Christ purifies not our body, it purifies our consciousness. So ಯಾರ ಕಾನ್ಷಿಯಸ್ನೆಸ್ ಸರಿ ಇದೆಯೋ ಅವ್ರಿಗೆ ಫೇತ್ ಜಾಸ್ತಿ ಇರೋದು. ಆಮೆನ್. ಸೊ ನಿನ್ನ ಫೇತ್ ಚೆನ್ನಾಗಿ ಆಗಬೇಕು ಅಂದರೆ ಯಾವ್ದು ಸರಿ ಇರಬೇಕು? ಸೊ ನಿನ್ನ ಫೇತ್ ಪವರ್ಫುಲ್ಲಾಗಿ, ನಿನ್ನ ಪ್ರೇಯರ್ ಪವರ್ಫುಲ್ ಆಗಿರಬೇಕು ಅಂದರೆ ಯಾವ್ದು ಸರಿ ಇರಬೇಕು? ಮನಸಾಕ್ಷಿ ಸರಿ ಇರಬೇಕು. ಅದಕ್ಕೆ ಮನಸಾಕ್ಷಿನ ಕ್ಲೀನಾಗಿ ಇಟ್ಕೊಳ್ಳಿ, ಮನಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಳಿ. ನೋಡಿ, ಆದಷ್ಟು ಎಲ್ಲರ ಹತ್ರನೂ ನಾವೇನು ಮಾಡಬೇಕು? ಸಮಾಧಾನವಾಗಿರಬೇಕು. ಯಾಕೆ ಗೊತ್ತಾ? ನಿನ್ನ ಮನಸಾಕ್ಷಿ. ಅದಕ್ಕೇ ಒಬ್ರಿಗೊಬ್ರಿಗೆ ಹಲೋ ಅನ್ನೋದು, ಪ್ರೈಸ್ ಲಾರ್ಡ್ ಅನ್ನೋದು, ಹೋಗಿ ಅವ್ರ ಹತ್ರ ಮಾತಾಡೋದು. ಏನು ಗೊತ್ತಾ? ನಿನ್ನ ಮನಸಾಕ್ಷಿ ಕರೆಕ್ಟಿಗಿರಬೇಕು. ಆಮೇಲೆ ನಾವು ಒಬ್ರ ಹತ್ರ ಮಾತಾಡಲ್ಲ, ಹಂಗೆ ಹೋಗ್ತಾ ಇದ್ದೀವಿ ಅಂದರೆ ಯು ಆರ್ ವೀಕ್ ಪರ್ಸನ್. ಹೂ ಆರ್ ಸ್ಟ್ರಾಂಗ್ ಪೀಪಲ್? ಯಾರು ಸ್ಟ್ರಾಂಗು? ದ ಪೀಪಲ್ ಹೂ ಆಸ್ ಸಾರಿ, ದೇ ಆರ್ ಸ್ಟ್ರಾಂಗ್. ಸೊ ಮನಸ್ಸಾಕ್ಷಿನ ನಾವು ಯಾವಾಗಲೂ ಪರ್ಫೆಕ್ಟಾಗಿ ಇಟ್ಕೊಬೇಕು. ನಮ್ಮ ಮನಸ್ಸಾಕ್ಷಿ ಯಾವಾಗ ಗೊತ್ತಾ ಕೆಡೋದು? ಒಂದು, ನಮ್ಮ ಮನಸ್ಸಾಕ್ಷಿ ಹೇಳುತ್ತೆ ನಾವು ಸರಿ ಇಲ್ಲ ಅಂತ. ಎರಡನೇದು, ಬೇರೆಯವ್ರು ಹೇಳ್ತಾರೆ ನೋಡಿದೆ ನಾವು ಸರಿ ಇಲ್ಲ ಅಂತ, ಅಲ್ಲೂ ನಮ್ಗೆ ಏಟೆ. ಎಲ್ಲರೂ ಹೇಳಿ. ಬೇರೆಯವ್ರು ನಮ್ಮನ್ನು ಸರಿ ಇಲ್ಲ ಅಂದಾಗಲೂ ನಮಗೆ ಏಟೆ. ಅಯ್ಯೋ ಹೌದು, ನಾವು ಸರಿ ಇಲ್ವಲ್ಲ, ನಮ್ಮ ಪ್ರೇಯರೆಲ್ಲ ದೇವ್ರು ಕೇಳ್ತಾರ ಛೇ ಅಂದ್ಬಿಟ್ಟು ಹಂಗೆ ಪ್ರೇಯರೇ ಹೊರಟೋಗ್ಬಿಡುತ್ತೆ. ಡೋಂಟ್ ಟ್ರೈ ಟು ಪ್ಲೀಸ್ ಮ್ಯಾನ್, ಡೋಂಟ್ ಬಾದರ್ ವಾಟ್ ಅದರ್ಸ್ ಸೇ. ನೋಡಿ, ನಾವು ಇನ್ನೊಬ್ಬರು ಇವಾಗ ನಾನು ಮಾಡಿರೋದನ್ನೇ ಒಬ್ಬರು ಮಾತಾಡ್ತಾ ಇದ್ದಾರೆ ಅಂದರೆ ನನಗೇನಾಗಬಾರ್ದು? ಈಗ ಹೇಳ್ತೀನಿ ನೋಡಿ, ಇವಾಗ ನಾನು ಒಂದು ಮಾತಾಡಿಲ್ಲಪ್ಪ, ಬೇರೆಯವರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ನನಗೇನು ಹೆಂಗಿರಬೇಕು? ಬೇಜಾರಾಗಿ ಬರ್ತಾನೆ. ಯಾಕೆ? ನಾನು ಮಾಡಿಲ್ಲ ಅಂದಮೇಲೆ ಅವ್ರು ಮಾತಾಡ್ತಾರೆ, ಬೇಜಾರಾಗುತ್ತಾ? ಮಾಡಿಲ್ಲ ಅಂದಮೇಲೆ ನಿನಗೆ ಏನಕ್ಕೆ ಬೇಜಾರು? ಕರೆಕ್ಟಾ? ನಾವೊಂದು ಮಾಡಿಲ್ಲ, ಅವರು ಹೇಳ್ತಾರೆ ಅಂದರೆ ನಮಗೆ ಬೇಜಾರಾಗಬಾರ್ದು. ಹೌದಾ? ನಾನು ಮಾಡಿಲ್ಲ, ನನಗೆ ಬೇಜಾರಾಗಲ್ಲ. ಇನ್ನು ಕೆಲವರು ನಾನು ಮಾಡಿದ್ದೇ ಹೇಳ್ತಾರೆ, ಬೇಜಾರಾಗಬಾರ್ದು. ಯಾಕೆ ಗೊತ್ತಾ? ನಾನು ಮಾಡಿದ್ದೆ ಅವ್ರು ಹೇಳೋದು. ಹಂಗೆ ಬರಬೇಕು. ಹೆಂಗಿರ್ಬೇಕು ಅಂದರೆ, ನಾನು ಮಾಡಿದ್ದೆ ಅವ್ರು ಹೇಳ್ತಾ ಇದ್ದಾರೆ, ಸೊ ಐ ಡೋಂಟ್ ಕೇರ್. ಇನ್ನೊಂದು ಏನಂದರೆ, ನಾನು ಮಾಡದೇ ಇರೋದು ಅವ್ರು ಹೇಳ್ತಾ ಇದ್ದಾರೆ, ಐ ಡೋಂಟ್ ಕೇರ್ ಬಿಕಾಸ್ ಐ ಡಿಂಟ್ ಡೂ ದಟ್. ನಾನು ಅದನ್ನು ಮಾಡಲಿಲ್ಲ, ಅದು ಅವ್ರು ಮಾತಾಡ್ತಾರೆ. ಸೊ ಯಾವುದಕ್ಕೂ ಕೇರ್ ಮಾಡದೇ ಇರಬೇಕು. ಯಾವಾಗಲೂ ಇನ್ನೊಬ್ರು ಹೆಂಗೆ ಹೇಳ್ತಾರೆ, ಏನು ಮಾಡ್ತಾರೆ ಅಂತ ನಾವು ಹೋದರೆ ಅಷ್ಟೇ. ಯಾಕಿದನ್ನು ನಾನು ಹೇಳ್ತೀನಿ ಗೊತ್ತಾ? ನಿನ್ನ ಮನಸಾಕ್ಷಿ ಕರೆಕ್ಟ್ ಆದ್ರೇ ನಿನ್ನ ಪ್ರೇಯರ್ ಪವರ್ಫುಲ್ ಆಗೋದು. ಎಲ್ಲೋ ಒಂದು ಕಡೆ ನಿನ್ನ ಮನಸಾಕ್ಷಿ ಹೊಡೆದೋಗ್ಬಿಟ್ರೆ ಯು ವಿಲ್ ಬಿಕಮ್ ವೀಕ್ ಇನ್ ಪ್ರೇಯರ್. ಸೊ ಇಫ್ ಯು ವಾಂಟ್ ಟು ಬಿಕಮ್ ಸ್ಟ್ರಾಂಗ್ ಇನ್ ಪ್ರೇಯರ್, ಬಿ ಬೋಲ್ಡ್ ಇನ್ ಕಾನ್ಷಿಯಸ್ನೆಸ್. ಮನಸಾಕ್ಷಿ, ಎಲ್ಲರೂ ಹೇಳಿ. ಸೊ ಈ ಮನಸಾಕ್ಷಿ ದೇವ್ರು ಏನು ಮಾಡಿದ್ದಾರೆ ಗೊತ್ತಾ? ಊರೇ ನಮ್ಮನ್ನು ಸರಿ ಇಲ್ಲ ಅಂದ್ರೂ, ರೋಡಲ್ಲಿರೋರೆಲ್ಲ ಸರಿ ಇಲ್ಲ ಅಂದ್ರೂ,
ಸ್ವಂತದವರೆಲ್ಲ ನಮ್ಮನ್ನು ಸರಿ ಇಲ್ಲ ಅಂದ್ರೂ, ಫ್ರೆಂಡ್ಸ್ ಎಲ್ಲ ಸರಿ ಇಲ್ಲ ಅಂದ್ರೂ, ಯೇಸು ಕ್ರಿಸ್ತನ ರಕ್ತ ನನ್ನನ್ನು ಶುದ್ಧ ಮಾಡಿ ನನ್ನನ್ನು ಪರಿಶುದ್ಧಪಡಿಸಿ, ಓ ಮೈ ಗಾಡ್, ಯೇಸುವಿನ ರಕ್ತ ನನ್ನನ್ನು ಪರಿಶುದ್ಧಪಡಿಸಿ ನನ್ನನ್ನು ಸೂಪರಾಗಿ ಇಟ್ಟಿದೆ. ದೇವರೇ, ನಿನ್ನ ಮುಂದೆ ನಿಲ್ಲೋದಕ್ಕೆ ನನ್ನನ್ನು ಯೋಗ್ಯತೆಯಾಗಿ ನಿಲ್ಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ 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 ಸ್ತೋತ್ರ. ಆಮೆನ್, ಹಲ್ಲೆಲೂಯಾ, ಆಮೆನ್. ಸೊ ಒಬ್ಬ ಮನುಷ್ಯ ಫೇತ್ ಜಾಸ್ತಿ ಮಾಡ್ಕೊಬೇಕು, ಒಬ್ಬ ಮನುಷ್ಯ ಫೇತಲ್ಲಿ ಚೆನ್ನಾಗಿ ಆಗಬೇಕು, ಒಬ್ಬ ಮನುಷ್ಯ ಪ್ರೇಯರಲ್ಲಿ ಪವರ್ಫುಲ್ಲಾಗಿ ಆಗಬೇಕು ಅಂದರೆ ಯಾವುದನ್ನು ಸರಿ ಮಾಡ್ಕೊಬೇಕು? ಮನಸ್ಸಾಕ್ಷಿ. ಇವತ್ತು ಎಲ್ಲರ ಮನಸ್ಸಾಕ್ಷಿ ಚೆನ್ನಾಗಿ ಆಗಿಬಿಟ್ಟಿದೆ, ಬೋಲ್ಡ್ ಆಗಿಬಿಟ್ಟಿದೆ, ಎಲ್ಲ ಸೆಟ್ರೇಟ್ ಆಯಿತು, ಎಲ್ಲ ಟ್ಯೂನಪ್ ಆಯಿತು, ಎಲ್ಲ ಕರೆಕ್ಟ್ ಆಯಿತು ಅನ್ನಿಸ್ತೈತೆ. ಸೊ ಯಾರ ಮೇಲಾದರೂ ಕೋಪ ಕಹಿ ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಳಿ, ಪ್ರೈಸ್ ಲಾರ್ಡ್ ಹೇಳಿ, ಚೆನ್ನಾಗಿದ್ದೀರಾ ಅಂತ ಕೇಳಿ. ಬಿ ಕೂಲ್, ಬಿ ಕಾಮ್, ಎಲ್ಲರೊಂದಿಗೆ ಚೆನ್ನಾಗಿರಿ, ಎಲ್ಲರ ಹತ್ರನೂ ಮಾತಾಡಿ, ನಗಾಡಿ. ನಿಮ್ಮ ಹತ್ರ ಯಾರಿಗಾದ್ರೂ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ತಲೆ ಕೆಡ್ಸ್ಕೊಬೇಡಿ. ನಾನೇನು ಹೇಳ್ತೀನಿ, ನನ್ನ ಹತ್ರ ಮಾತಾಡೋಕ್ಕೆ ಯಾರಿಗಾದ್ರೂ ಇಷ್ಟ ಇಲ್ಲ ಅಂದರೆ ಡೋಂಟ್ ವರಿ, ನನಗೆ ಬೇಜಾರಿಲ್ಲ. ಆದರೆ ನನಗೆ ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದು ನನಗೆ ಬರೋಲ್ಲ. ಆಮೇನ್. ನನ್ನ ನೋಡಿ ನೀನು ಬಚ್ಚಿಟ್ಕೊಂಡು ಹೋಗ್ತಾ ಇದೆ ಅಂದರೆ ಅದು ನಿನ್ನ ಪ್ರಾಬ್ಲಮ್, ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ನೀನು ನನ್ನಿಂದ ನೀನು ದೂರ ಹೋಗ್ತಾ ಇದೆ ಅಂದರೆ ಅದು ನಿನ್ನ ಪ್ರಾಬ್ಲಮ್, ನಂದೇನು ಪ್ರಾಬ್ಲಮ್ ಅಲ್ಲ. ಸೊ ಒಂದು ವೇಳೆ ನಿಮ್ಮ ಹತ್ರ ಯಾರಾದರೂ ಮಾತಾಡೋದು ದೂರ ಹೋಗ್ತಾ ಇದ್ದಾರೆ ಅಂದರೆ ಅದು ಅವ್ರ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್ ಅಲ್ಲ. ನಿಮ್ಮನ್ನು ಬೇಡ ಅಂತ ಯಾರಾದರೂ ರಿಜೆಕ್ಟ್ ಮಾಡಿದ್ರೆ ದಟ್ ಈಸ್ ದೇರ್ ಪ್ರಾಬ್ಲಮ್, ದಟ್ ಈಸ್ ನಾಟ್ ಯುವರ್ ಪ್ರಾಬ್ಲಮ್. ನಿಮ್ಮ ಮನಸ್ಸಾಕ್ಷಿ ಕರೆಕ್ಟ್ ಇದೆಯಾ? ನೋ ಪ್ರಾಬ್ಲಮ್, ವಾಟ್ ಅದರ್ ಸ್ಪೀಕ್ ಅಬೌಟ್ ಮೈ. ಯಾರಾದರೂ ಏನಾದರೂ ಹೇಳಿ, ಪರವಾಗಿಲ್ಲ, ನಾವು ಸರಿ ಇಲ್ಲ ಅಂದರೂ ಪರವಾಗಿಲ್ಲಪ್ಪ, ನಾವು ಮಾತಾಡೋಣ, ಚೆನ್ನಾಗಿರ. ಈ ರೀತಿ ಒಂದು ಐಕ್ಯತೆ ಎಲ್ಲರೊಂದಿಗೆ ಇರಲಿ, ದೇವರೊಂದಿಗೆ ಐಕ್ಯತೆ ಸೂಪರಾಗಿರುತ್ತೆ. ಆಮೇನ್. ಆದಷ್ಟು ಸಾರಿ ಕೇಳಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಸಾರಿ, ಏನಾಯಿತು, ನಾನೇ ಕೇಳಬೇಕು, ಕೇಳುವಂಥ ಒಂದು ಪರಿಸ್ಥಿತಿ ಬಂದರೆ ನೋ ಪ್ರಾಬ್ಲಮ್, ಓಕೆ, ಗಾಡ್ ಈಸ್ ಗುಡ್. ಇವತ್ತು ಎಷ್ಟು ಜನಕ್ಕೆ ನಂಬಿಕೆ ಸ್ಟ್ರಾಂಗ್ ಆಯಿತು. ಆಮೇನ್. ಸೊ ಪೌಲನ್ ತಿಮೋತಿಗೆ ಹೇಳ್ತಾನೆ, ಶುದ್ಧ ಮನಸ್ಸಾಕ್ಷಿಯನ್ನು ಕಾಪಾಡ್ಕೋ. ಸೊ ಮನಸ್ಸಾಕ್ಷಿ ಶುದ್ಧವಾಗಿರಬೇಕು ಅಂದರೆ ನಾನು ಎಲ್ಲದರಲ್ಲೂ ಪರ್ಫೆಕ್ಟಾಗಿರಬೇಕು, ನಾನು ಎಲ್ಲದರಲ್ಲೂ ಕರೆಕ್ಟಾಗಿರಬೇಕು ಅನ್ನೋದಲ್ಲ. ಪರ್ಫೆಕ್ಟ್ ಇಲ್ಲ ಅಂದ್ರೂ ಬಿಲೀವ್ ದ ಗಾಸ್ಪಲ್. ಐ ಮೀನ್ ಪರ್ಫೆಕ್ಟ್ ಇಲ್ಲದೆ ಇರೋರಿಗೆ ಗಾಸ್ಪಲ್. ಸೊ ನಾನೇನು ಮಾಡ್ತೀನಿ ಅನ್ನೋದು ವೈರಾಗ್ಯ, ದೇವರು ನನಗಾಗಿ ಏನು ಮಾಡಿದ್ದಾರೆ ಅನ್ನೋದು ಜ್ಞಾನ. ಸೊ ನಾವೆಲ್ಲ ಪರ್ಫೆಕ್ಟಾಗಿ ನಡ್ಕೊಂಡಿದ್ದೀವಿ ಅನ್ನೋದು ಯಾರೂ ಹೇಳೋಕ್ಕಾಗಲ್ಲ. ಇಲ್ಲಿರೋರು ಅಷ್ಟು ಜನನೂ ವಿ ಆರ್ ನಾಟ್ ಪರ್ಫೆಕ್ಟ್. ಐ ಮೀನ್ ಬಟ್ ಥ್ರೂ ಕ್ರೈಸ್ಟ್, ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಕ್ರಿಸ್ತನ ರಕ್ತದಿಂದ, ಯೇಸು ಕ್ರಿಸ್ತನ ಶಿಲುಬೆಯಿಂದ, ಆತನು ನಮಗಾಗಿ ಪ್ರಾಣ ಕೊಟ್ಟಿದ್ದರಿಂದ ನಾನು ನೀವು ಪರ್ಫೆಕ್ಟ್ ಆಗಿದ್ದೀವಿ. ಸೊ ಬೋಲ್ಡ್ ಕಾನ್ಷಿಯಸ್ ಇರಲಿ. ಯೇಸುವಿನ ನಾಮದಲ್ಲಿ ದೆವ್ವಗಳನ್ನು ಓಡಿಸೋದಕ್ಕೆ ನೋಡಿ ನಮಗೆ ಭಯ ಇರೋದಿಲ್ಲ. ಇನ್ ಜೀಸಸ್ ನೇಮ್ ಅಂತ ಹೇಳ್ಬೋದು. ನೋಡಿ ಅಲ್ಲೂ ಮಾಟ ಮಂತ್ರ ಮಾಡಿದ್ದಾರೆ, ಇವ್ರು ನಮ್ಗೆ ಏನಾದ್ರು ಮಾಡಿದ್ದಾರೆ, ಡೋಂಟ್ ಕೇರ್ ಪಾಲಿಸಿ, ಬಿಕಾಸ್ ದೇವರೇ ನಮ್ಮ ಜೊತೆ ಇದ್ದಾರೆ, ಡೋಂಟ್ ವರಿ. ಐ ಮೀನ್ ಸೊ ಈ ವಾಕ್ಯನ ಕೇಳಿದವ್ರು ಎಲ್ಲರ ಮನಸ್ಸಲ್ಲಿ ಮನಸ್ಸಾಕ್ಷಿ ಶುದ್ಧವಾಗಿರಲಿ. ನಾವೆಲ್ಲ ಪರ್ಫೆಕ್ಟಾಗಿ ನಡ್ಕೊಳ್ಳೋದ್ರಿಂದ ನಾವು ಪರ್ಫೆಕ್ಟ್ ಆಗಲ್ಲ. ಯೇಸು ಕ್ರಿಸ್ತನ ರಕ್ತ ನಿನ್ನನ್ನು ಪರ್ಫೆಕ್ಟ್ ಮಾಡಿದೆ. ಸೊ ಊರೆಲ್ಲ ನಿನ್ನನ್ನು ಸರಿ ಇಲ್ಲ ಅಂದ್ರೂ ದೇವರು ಇವತ್ತು ನೀನು ಸರಿ ಇದೆಯಾ ಅಂತ ಹೇಳ್ತಾರೆ. ದೇವರು ನಿನ್ನ ಮುಖಾಂತರ ದೊಡ್ಡ ಕಾರ್ಯ ಮಾಡ್ತಾರೆ. ಇವತ್ತಿಂದ ನಿನ್ನ ಪ್ರಾರ್ಥನೆ ಬಲವಾಗಿರಲಿ, ನಿನ್ನ ಆರಾಧನೆ ಬಲವಾಗಿರಲಿ. ಗಾಡ್ ಬ್ಲೆಸ್.